ಈಗ ನೀವು ಸಡನ್ನಾಗಿ ಕೆ ಒಳಗಡೆ ಬಂದರೆ ಆ ಎಕ್ಸೈಟ್ಮೆಂಟ್ ಇರಲ್ಲ. ಯು ಆರ್ ಗೋಯಿಂಗ್ ಥ್ರೂ ದ ಟನಲ್ ಆ್ಯಂಡ್ ಸಡನ್ಲಿ ಯು ಆರ್ ಸೀಯಿಂಗ್ ಆಂಫಿ ಥಿಯೇಟರ್. ಅದು ನಮ್ಮದು ವಾವ್ ಪಾಯಿಂಟ್ ಥರ ಆಗಿದೆ. ಹೂಎವರ್ ಕಮ್ಸ್ ಅಟ್ ದ ಎಂಟ್ರೆನ್ಸ್ ಆಫ್ ದ ಆಂಫಿ ಥಿಯೇಟರ್, ವಾಟರ್ ಫಾಲ್ಸು, ಆಂಫಿ ಥಿಯೇಟರ್. ಬ್ರೈನ್ ಸ್ಟಾರ್ಮಿಂಗ್ ಡಿಸ್ಕಷನ್ ಅವಾಗಂತೂ ಅದೊಂದು ಪ್ರಾಜೆಕ್ಟ್ ಮಾತ್ರ ಡೇ ನೈಟ್ 24 hours ನಮ್ಮ ಮೈಂಡಲ್ಲಿ ಕೆಲಸ ಮಾಡಿದೆ. ಜೊತೆಗೆ ಈ ಪ್ರಾಜೆಕ್ಟಿನ ವೆಲ್ತು ವಿ ಹ್ಯಾವ್ ಜಸ್ಟ್ ಇನ್ವೆಸ್ಟೆಡ್ ಆನ್ ಅ ನೆಕ್ಸ್ಟ್ ಪ್ರಾಜೆಕ್ಟ್. ಅಂದರೆ ಇಟ್ ಈಸ್ ಎ ಕಂಟಿನ್ಯೂಯೇಷನ್. ಇಡೀ ಕರ್ನಾಟಕಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಚಿಕ್ಕಮಗಳೂರು, ಅದರಲ್ಲಿ ಏನು ಬೇರೆ ಇದೇ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಜೇರಿ ಅಂತ ಹೇಳ್ಬೋದು. ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕೆಂದರೆ ದೇವ್ರು ಕೊಟ್ಟಿದ್ದ ಗಿಫ್ಟ್ ಅದು. ಈವನ್ ಅಲ್ಲೂ ಕೂಡ ಮಾಡಿದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಕಟಿಂಗ್ ಆಫ್ ಟ್ರೀ ಅದೆಲ್ಲ ಅವಾಯ್ಡ್ ಮಾಡ್ತಿದ್ವಿ. ಸೊ ಯು ಟ್ರೈ ಟು ಕ್ಯಾಮಫ್ಲೇಜ್. ಈವನ್ ಸಿರಿ ರೂಫು ಇಟ್ ಈಸ್ ಲೈಕ್ ಎ ಗ್ರೀನ್ ಮ್ಯಾಟ್. ಸೊ ನಾವು ರೈಸ್ ಆದ ಹಾಗೆ ಬಿಸ್ನೆಸ್ ಪೀಪಲಲ್ಲಿ ಅದೊಂದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ, ಯಾವತ್ತು ಸಾಕು ಅಂತಾರೋ ಅವತ್ತಿನಿಂದ ಅದು ಕಂಪ್ನಿ ಸಾಯ್ತಾ ಬರುತ್ತೆ, ಅಂದರೆ ಫೈಲ್ ಆಗ್ತಾ ಬರುತ್ತೆ. ಕರೆಕ್ಟ್. ನಿಮ್ಮ ಪ್ಲ್ಯಾನ್ ಏನಿತ್ತು? ಗುಹಾಂತರ ಮಾಡಬೇಕಾದ್ರೆ ಈ ಥರದ ರೆಸಾರ್ಟ್ ಮಾಡಬೇಕಂತ ಇತ್ತ, ಏನು ಆ್ಯಕ್ಚುಲಿ ಇತ್ತು, ಅಥವಾ ಅದು ಬೇರೆಯವ್ರ ಕನಸಿಗೆ ನೀವು? ಇಲ್ಲ, ಅದು ನಾವೇನೇ ಒಂದು 7-8 ಜನ ಫ್ರೆಂಡ್ಸು ನಮ್ಮ ಪರ್ಸ್ನಲ್ ಸ್ಪೇಸ್ಗೆ ಅಂತ ಲ್ಯಾಂಡ್ ತೊಗೊಂಡಿದ್ವಿ. ತುಂಬ ನಾವಲ್ಲಿ ನಿಯರ್ ಬೈ, ಅದೇ ನಾವು ಫಸ್ಟ್ ಬ್ರೇಕ್ ಹೇಳಿದ್ವಲ್ಲ, ಆ ಫಾರ್ಮ್ ಹೌಸ್ ಕಟ್ಟೋ ಟೈಮ್ನಲ್ಲಿ ಈ ಪ್ರಾಪರ್ಟಿ ತೊಗೊಂಡಿದ್ವಿ. ಆ ಪ್ರಾಪರ್ಟಿನಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೋ ವೀಕೆಂಡಲ್ಲಿ ಹೋಗಿ ಅಮ್ಯುನಿಟೀಸ್ ಮಾಡ್ಕೊಳ್ಳೋಣ ಅಂತಿದ್ವಿ. ಇವ್ರಿಗೆ ಈ ಕಾನ್ಸೆಪ್ಟನ್ನು ನಮ್ಮ ಮೋಹನ್ ಅವ್ರಿಗೆ ಹೇಳಿದಾಗ ಅವ್ರು ನಾನು ಇನ್ವೆಸ್ಟ್ ಮಾಡ್ತೀನಿ, ಯಾಕೆ ಚಿಕ್ಕದಾಗಿ ಯೋಚನೆ ಮಾಡ್ತೀರಾ, ಲೆಟ್ಸ್ ಡೂ ಸಮ್ ಯೂನಿಕ್ ಪ್ರಾಜೆಕ್ಟ್ ಅಂತ. ಬಟ್ ಅದು ಆ ಟೈಮಿಗೆ ಇಟ್ ವಾಸ್ ಅ ವೆರಿ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಐ ಥಿಂಕ್ 3.5 acres ಪೀಸ್ ಆಫ್ ಲ್ಯಾಂಡ್. ಅಂದರೆ ವೆನ್ ಯು ಥಿಂಕ್ ಆಫ್ 2006 or 2008 ನಿಮಗೆ ಮಣಿಪಾಲ್ ಕೌಂಟಿ ಮತ್ತು ಅಲ್ಲೆಲ್ಲ ಒಂದು ಹಾಲಿಡೇ ವಿಲೇಜು ಇವೆಲ್ಲ ಪ್ರಾಪರ್ಟಿಗಳು ಹೆಂಗಿತ್ತು ಅಂದರೆ ದೇ ಆರ್ ಮಿನಿಮಮ್ 8 to 10 acres. ನಾವು ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಸೊ ಸಡನ್ಲಿ ವಿ ಫೆಲ್ಟ್ ಓಕೆ, ಕಂಪೇರಬಲ್ ಆಗಿ ನೀವು ಪೂರ 3.5 acres ಕಟ್ಬಿಟ್ರೆ ವಾಟ್ ಈಸ್ ಲೆಫ್ಟ್ ಆ್ಯಸ್ ಅನ್ ಓಪನ್ ಸ್ಪೇಸ್. ಸೊ ಇದೊಂಥರ ನೆಸೆಸಿಟಿ ಆಗ್ಬಿಡ್ತು ನಮಗೆ ಯುನೀಕಾಗಿ ಥಿಂಕ್ ಮಾಡೋದಕ್ಕೆ. ಸೊ ವಿ ಥಾಟ್ ಓಕೆ, ಇಫ್ ಯು ಗೋ ಅಂಡರ್ಗ್ರೌಂಡ್, ಸಿ ಟಾಪ್ 3.5 acres ರಿಮೈನ್ಸ್ ಓಪನ್ ಫಾರ್ ಗ್ರೀನರಿ. ದಿಸ್ ಇಸ್ ಕ್ರಿಯೇಟಿವಿಟಿ, ದಿಸ್ ಇಸ್ ಬ್ರೇನ್. ಅಂದ್ರೆ ಇದು ಆಲ್ಮೋಸ್ಟ್ 1 ಎಕರೆನ ನಾವು ಅಂಡರಲ್ಲಿ ಗೇನ್ ಮಾಡ್ಕೊಂಡಂಗೆ. ಸಿ ನೀವು 3.5 ಎಕರೆ ಇರೋದು 4.5 ಎಕರೆ ಮಾಡ್ದಂಗೆ. ವೆನ್ ವಿ ಬಿಲ್ಟ್ GPS ಅಲ್ಲಿ ನೋಡಿದ್ರೆ ನಿಮ್ ಗುಹಾಂತರ ಕಾಣಿಸ್ತಲೇ ಇರಲಿಲ್ಲ. ಅಂದರೆ ಇಟ್ ವಾಸ್ ಲುಕ್ ಲೈಕ್ ಅ ಗ್ರೀನ್ ಮ್ಯಾಟ್ ಅಷ್ಟೆ. ಸೊ ಅದರಲ್ಲೇ ವೆನ್ ವಿ ಟಾಕ್ ಅಬೌಟ್ ದೋಸ್ ಟೈಮ್, ಸೊ ಬಟ್ ಆ ಯುನೀಕ್ ಐಡಿಯಾ ಸುಮ್ಮನೆ ಅಂಡರ್ಗ್ರೌಂಡ್ ಮಾಡೋಕ್ಕಾಗಲ್ವಲ್ಲ. ದೆನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಏನಿ ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಸ್ ಇದೆಯಾ, ಗ್ಲೋಬಲಿ ರೆಕಗ್ನಿಷನ್ ಇದೆಯಾ ಅಂತ. ಫಾರ್ಚುನೇಟ್ಲಿ ಅಲ್ಲಿವರೆಗೂ ಎಲ್ಲ ಈ ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ ಬಿಲೋ ಗ್ರೌಂಡ್ಸ್ ವಾರ್ ಅಂಡರ್ಗ್ರೌಂಡ್ ಡೆಕ್ಸ್ ಆ ಥರದ್ದು ಅಷ್ಟೇ ಇತ್ತು, ಅಥವಾ ನ್ಯಾಚುರಲ್ ಕೇವ್ಸ್ ಇತ್ತು. ನ್ಯಾಚುರಲ್ ಕೇವ್ಸ್ನ ಟೂರಿಸಮ್ ಯೂಸ್ ಮಾಡೋರು. ಬಟ್ ದಿಸ್ ಈಸ್ ದ ಫಸ್ಟ್ ಪ್ರಾಜೆಕ್ಟ್ ಆಸ್ ಎ ಮ್ಯಾನ್ ಮೇಡ್ ಕೇವ್ ಲಿವಿಂಗ್ ಸ್ಟೈಲ್ ರಿಸಾರ್ಟ್ ಅಂತ. ಅಂದರೆ ಥೀಮಲ್ಲಿ ರೆಕಗ್ನೇಷನ್ ಸಿಕ್ಬಿಡ್ತು ನಮಗೆ. ಅಂದರೆ ಅದು ಆ ಟೈಮ್ನಲ್ಲಿ ಐ ಥಿಂಕ್ ಸೇಮ್ ಟೈಮ್ಸ್ ಆಫ್ ಇಂಡಿಯಾನ ಯಾವುದದು ಅಕಾಮಡೇಷನ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಮುಂಬೈನಲ್ಲಿ ಅವ್ರ ಕಡೆಯಿಂದ ಒಂದು ರಿಸರ್ಚ್ ಮಾಡಿ ದೇರ್ ಆರ್ ನೋ ಸಚ್ ಪ್ರಾಜೆಕ್ಟ್ಸ್ ಗ್ಲೋಬಲಿ ಅಂತ. ಅಂದರೆ ಲೈಕ್ ಇಟ್ಸ್ ನಾಟ್ ಅ ಮ್ಯಾನ್ ಮೇಡ್ ಥಿಂಗ್, ಬಟ್ ಇಟ್ಸ್ ಲುಕ್ ಲೈಕ್ ಅ ಕೇವ್ ಸ್ಟ್ರಕ್ಚರ್, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಅಂದರೆ ಪ್ರೆಸೆಂಟ್ ಡೇಟ್ಗೆ. ಸೊ ಆವಾಗ ಥೀಮನ್ನು ನಾವು ಆ ಸ್ಟೋನ್ ಏಜು ಅದೆಲ್ಲ ಯೋಚನೆ ಮಾಡಿದ್ವಿ. ಎನಿವೇ ವಿ ಆರ್ ಗೋಯಿಂಗ್ ಅಂಡರ್ಗ್ರೌಂಡ್ ಅಲ್ಲ, ಇಟ್ ಶುಡ್ ನಾಟ್ ಬಿ ಮಾಡರ್ನ್, ಇಟ್ ಶುಡ್ ಬಿ ಲೈಕ್ ಓಲ್ಡ್, ಯು ಆರ್ ಲಿವಿಂಗ್ ಇನ್ ಏಜಸ್. ಸ್ಟೋನ್ ಏಜಿಗೆ ಹೋಗ್ಬಿಟ್ವಿ ನಾವು. ಸೊ ಸ್ಟೋನ್ ಏಜಲ್ಲಿ ಈ ಮೇಡ್ ಲಾಡ್ ಆಫ್ ರಿಸರ್ಚ್. ಅಂದರೆ ಈಗ ನೀವು ಅಂಡರ್ಗ್ರೌಂಡ್ ಕಟ್ಟಬೇಕಾದ್ರೆ ಈ ಸ್ಟಾರ್ಟೆಡ್ ಎಕ್ಸ್ಪ್ರೆಸಿಂಗ್ ಎವ್ರಿವೇರ್, ನಾನು ಈ ಥರ ಮಾಡೋಣ ಅಂತಿದ್ದೀನಿ ಅಂತ. ಇವರು ನಮ್ಮ ಬಾಸ್ಗೂ ದಿನೇಶ್ ವರ್ಮಾಗೂ ಹೇಳಿದ್ರು. ಎಲ್ಲರೂ ನೆಗೆಟಿವ್ ಆಗಿ ಹೇಳ್ತಾರೆ, ಯಾಕಂದ್ರೆ ಎನಿಥಿಂಗ್ ಯು ಗೋ ಬಿಲೋ ಅಂದರೆ ಅವರು ಕ್ಲಿಯರ್ ಆಗಿ ಹೇಳಿದ್ರು, ವೆನ್ ಯು ವಾಂಟ್ ಟು ಡೂ ಯು ಶುಡ್ ಕನ್ಸಿಡರ್ ಈ ಸೀಪೇಜಸ್ಸು, ಡಾರ್ಕ್ನೆಸ್ಸು, ಈ ಕೆಲವು ಕಡೆ ಈ ಸ್ಮೆಲ್ ಬಂದಂಗೆ ಆಗುತ್ತೆ, ಆಮೇಲೆ ಭಯ ಫೀಲ್ ಆಗುತ್ತೆ, ಡ್ಯಾಮ್ನೆಸ್. ಆಮೇಲೆ ಕೆಲವರು ಗೆಸ್ಟ್ಗಳು ಬಂದವರು ಭಯ ಪಟ್ಬಿಟ್ರೆ, ಫೋಬಿಯಾ, ನ್ಯಾರೋನೆಸ್ಸು ಇವೆಲ್ಲ, ಅವರು ಒಳಗೆ ಬಂದವ್ರು ಓಡೋಗ್ಬಿಡ್ತಾರೆ. ಆಮೇಲೆ 10 ಜನರಿಗೆ ಹೇಳ್ತಾರೆ, 10 ಜನ ಕೇಳ್ತಾರೆ ಅಲ್ಲಿ ಹೋಗ್ಬೇಡ ಭಯ ಆಗುತ್ತೆ ಹಾಗೆಲ್ಲ. ಸೊ ಎಲ್ಲದಕ್ಕೂ ಕಂಪ್ಯಾಟ್ ಆಗಬೇಕು. ಸೊ ಹಾಗೆ ನಾವು
ಆ ಟನ್ನಲ್ ಸಣ್ಣ ಸೈಜಿಂದ ಕರ್ಕೊಂಡು ಬಂದು ಆಲ್ ಆಫ್ ಎ ಸಡನ್ ನಾವು ಓಪನ್ ವಾಲ್ಯೂಮಿಗೆ ಎಂಟ್ರಿ ಮಾಡಿಸೋದು, ಎಲ್ಲೋದ್ರೂ ಬೆಳಕು ಇನ್ಫ್ಯಾಕ್ಟ್ ಅದು ಲಾಸ್ಟ್ ಮಿನಿಟ್ ಅಡಿಷನ್ ಅದು. ಡಿಸೈನ್ಡ್ ಇಟ್ ಬಟ್ ಆ ಟನಲ್ ಇರಲೇ ಇಲ್ಲ ಇನ್ ಮೈಂಡಲ್ಲಿ. ಕೊನೆಗೆ ಸಡನ್ನಾಗಿ ಕೇವಿಗೆ ಎಂಟ್ರ್ ಆದರೆ ಆ ಕ್ಯೂರಿಯಾಸಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಆಲ್ಮೋಸ್ಟ್ ಐ ಥಿಂಕ್ ಫ್ರಮ್ 500 feet ಅಂಡರ್ಗ್ರೌಂಡ್ ಟನಲ್ ವಿ ಡಿಡ್ ಜಸ್ಟ್ ಟು ಕ್ರಿಯೇಟ್ ಅ ಕ್ಯೂರಿಯಾಸಿಟಿ. ಈಗ ನೀವು ಸಡನ್ನಾಗಿ ಕೇವ್ ಒಳಗಡೆ ಬಂದರೆ ಆ ಎಕ್ಸೈಟ್ಮೆಂಟ್ ಇರಲ್ಲ. ಯು ಆರ್ ಗೋಯಿಂಗ್ ಥ್ರೂ ದ ಟನಲ್ ಅಂಡ್ ಸಡನ್ಲಿ ಯು ಆರ್ ಸೀಯಿಂಗ್ ಆಂಫಿ ಥಿಯೇಟರ್. ಅದು ನಮ್ಮದು ವಾವ್ ಪಾಯಿಂಟ್ ಥರ ಆಗಿದೆ. ಹೂಎವರ್ ಕಮ್ಸ್ ಅಟ್ ದ ಎಂಟ್ರೆನ್ಸ್ ಆಫ್ ದ ಆಂಫಿ ಥಿಯೇಟರ್, ವಾಟರ್ ಫಾಲ್ಸು, ಆಂಫಿ ಥಿಯೇಟರ್, ದಟ್ ಈಸ್ ವೇರ್ ಜನಗಳಿಗೆ ಓಕೆ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸಿದ್ದು. ನಾನು ಕೂಡ ನಿಮ್ಮ ರೆಸಾರ್ಟಿಗೆ ಬಂದಿದ್ದೀನಿ, ಎಲ್ಲೂ ಭಯನ ಅಂತ ಅನಿಸ್ಲಿಲ್ಲ. ಹಾಗೆ ಯೂನಿಕ್ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಸೊ ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಆ ರೀತಿಯಲ್ಲಿ ನಾವು ಎಲ್ಲ ಏಜ್ನವ್ರನ್ನ, ಎಲ್ಲ ಲಿವಿಂಗ್ ಸ್ಟೈಲನ್ನು ಕನ್ಸಿಡರ್ ಮಾಡ್ಬೇಕು. ಅವಾಗಂತೂ ಸುಮ್ಮನೆ ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗ್ತಾ ಇದ್ವಿ, ಯಾರೋ ಸಿಕ್ಕಿದ್ರೆ ಸಾಕು ಸರ್ ಬನ್ನಿ ಸರ್ ತೋರಿಸ್ತೀನಿ ಅಂತ. ಏನಕ್ಕೆ ಅಂತಂದರೆ ಅವರಿಂದ ಏನೋ ಒಂದು ವಿಷಯ ಸಿಗುತ್ತೆ. ಎಕ್ಸಾಕ್ಟ್ಲಿ. ಯಾಕೆಂದ್ರೆ ನಾವು ಹಳ್ಳಿಯವರು, ನಮಗೆ ಏನು ಕಂಡ್ರೂ ಭಯ ಇರಲ್ಲ. ಬಟ್ ಹಳ್ಳಿ ಇದು ನಮ್ಮ ಸಿಟಿನಲ್ಲಿ ಕೆಲವರು ಲೇಡೀಸು ಅವರೆಲ್ಲ ಭಾರಿ ಸೆನ್ಸಿಬಲ್ ಇರ್ತಾರೆ. ಡಾರ್ಕ್ ಇದ್ದರೆ ಐ ಕಾಂಟ್ ಸ್ಟೇ ಇಯರ್ ನೈಟ್ ಅಂತಾರೆ. ಸೊ ಇವೆಲ್ಲವೂ ಫೀಡ್ಬ್ಯಾಕ್ಸ್ಗಳು ತಾಂಡ್ವಿ ನಾವು. ಅವೆಲ್ಲ ತಾಂಡು ಹೇಳ್ಬೇಕಂತಂದರೆ ನಾವು ಯೋಚನೆ ಮಾಡೋದ್ರ ಜೊತೆಗೆ ನನ್ನ ಸರ್ಕಲ್ಲು, ನನ್ನ ಫ್ರೆಂಡ್ ಸರ್ಕಲ್ಲು, ಇವರು ಕೊಡೋ ಮಾಹಿತಿಗಳನ್ನು ಕಲೆ ಆಗ್ತಾಯಿದ್ವಿ. ಅಂದರೆ ಅವ್ರು ಹೇಳಿದ ತಕ್ಷಣ ಏನು ಇಂಪ್ಲಿಮೆಂಟ್ ಮಾಡ್ತಿರಲಿಲ್ಲ, ಎಷ್ಟಕ್ಕೆ ಸಾಧ್ಯ ಅಂತ ಮಾಡ್ತಿದ್ವಿ. ಯಾಕೆಂದರೆ ರಿಸಾರ್ಟ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕಿಗೆ ವ್ಯತ್ಯಾಸ ಇದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಕಿಡ್ಡಿಶ ಮಾಡಿದರೆ ತಪ್ಪೇನಿಲ್ಲ, ಯಾಕೆಂದರೆ ಅಲ್ಲಿ ಬರೋದೇ ಆಟ ಆಡಲಿಕ್ಕೆ, ಮಕ್ಕಳು ಆಡಲಿಕ್ಕೆ. ರಿಸಾರ್ಟ್ ಅಂದರೆ ಒಂದು ಸ್ವಲ್ಪ ಕ್ವಾಲಿಫೈಡು, ಈ ಒಂಥರ ಡಿಗ್ನಿಫೈಡ್ ಆಗಿರೋರು, ಚೆನ್ನಾಗಿ ಒಂದು ಪ್ರೌಡ್ ಆಗಿ ಅವರಿಗೆ ಯಾವುದೋ ಕಿಡ್ಡಿಶ್ ಜಾಬ್ಗಳು ಮಾಡಬಾರ್ದು, ಏನೋ ಗೊಂಬೆ ಮಾಡಿಡೋದು, ಅದು ಮಾಡಿಡೋದು, ಅದೆಲ್ಲ. ಸೊ ಹಾಗೆ ಎರಡಕ್ಕೂ ವ್ಯತ್ಯಾಸ ಇದೆ. ತುಂಬ ರಿಯಲಿಸ್ಟಿಕ್ ಆಗಬೇಕು. ಏನಾದರೂ ಫೈಬರ್ನಲ್ಲಿ ಮಾಡಿ ಹಿಂಗೆ ಹೊಡೆದ್ರೆ ಹಿಂಗೆ ನಕ್ಬಿಡ್ತಾರೆ, ಓ ಇದು ಫೇಕ್ ಅಂತಾರೆ. ಸೊ ಅಷ್ಟು ರಿಯಲ್ ಆಗಬೇಕು ನಮಗೆ. ಫೈಬರ್ ಬಳಸೋಕ್ಕೆ ಹೋಗಬಾರ್ದು. ಈ ಥರ ಇಬ್ಬರೂ ಬ್ರೈನ್ ಸ್ಟಾರ್ಮಿಂಗ್ ಡಿಸ್ಕಷನ್ ಅವಾಗಂತೂ. ಅದೊಂದು ಪ್ರಾಜೆಕ್ಟ್ ಮಾತ್ರ ಡೇ ನೈಟ್ 24 hours ನಮ್ಮ ಮೈಂಡಲ್ಲಿ ಕೆಲಸ ಮಾಡಿದೆ. ನನಗಂತೂ ಅರ್ಧ ಕಟ್ಟಿ ಅಲ್ಲೊಂದು ಸ್ವಲ್ಪ ಕಟ್ಟಿ ಬಂದರೆ ಇವತ್ತು ನಾಳೆ ಏನು ಮಾಡಬೇಕು ಅನ್ನೋದು ಕಂಪ್ಲೀಟ್ ಮನಸ್ಸಿನಲ್ಲಿ ಬರೋವರೆಗೂ ನಿದ್ದೆ ಬರ್ತಿರಲಿಲ್ಲ. ಆ ರೀತಿ ಅದನ್ನು ತುಂಬ ಅಂಟಿಸ್ಕೊಂಡು ಮಾಡಿರೋ ಅದೊಂಥರ ಧ್ಯಾನ, ಅದೊಂಥರ ತಪಸ್ಸು. ಆ ಪ್ರಾಜೆಕ್ಟೇ ನಾನು ಅಂದರೆ ಹೇಳ್ಬೇಕಂತಂದರೆ ಆ ಪ್ರಾಜೆಕ್ಟ್ ಮಾಡಿದ್ದೇ ಒಂದು ಫುಲ್ ಮುಗಿದ ಮೇಲೆ ಆ ಎಂಡ್ಲೈಟನ್ ಸ್ಟೇಟಸ್ ಸಿಗೋದಂಗೆ ಫೀಲ್ ಆಗುತ್ತೆ ಎಲ್ಲರಿಗೂ ಅಷ್ಟೇ. ಆ ಕೆಲಸನ ಅಷ್ಟು ಅಂಟಿಸ್ಕೊಂಡ್ರೆ ಎಲ್ಲರೂ, ನಾನೊಬ್ಬನೇ ಅಲ್ಲ, ಯಾವುದೇ ಒಂದು ಕೆಲಸನ ಅಷ್ಟು ಅಂಟು ಮಾಡಿದ್ರೆ ನಾವೇನು ಕೂತ್ಕೊಂಡು ತಪಸ್ ಮಾಡಬೇಕಾಗಿಲ್ಲ. ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಥಿಂಕ್ ಮಾಡ್ತೀವಿ, ಅವ್ರು ದೇವ್ರ ಬಗ್ಗೆ ಮಾಡ್ತಾರೆ, ನಾವು ಪ್ರಾಜೆಕ್ಟ್ ಬಗ್ಗೆ ಮಾಡ್ತೀವಿ ಅಷ್ಟೇ. ಆ ರೀತಿ. ಸೊ ಅದಾದಮೇಲೆ ನಿಮಗೆ ಅದರ ರಿಸೆಪ್ಷನ್ ಅಂದರೆ ಜನ ರಿಸೀವ್ ಮಾಡಿರೋದು, ಓಕೆ, ಅದು ಹೇಗೆ ಅಂದರೆ ಈಗ ರಿಸೀವ್ ಅಂದರೆ ನಿಮ್ಮ ಫ್ರೆಂಡ್ಸ್ ಬಂದು ಚೆನ್ನಾಗಿದೆ ಅನ್ನೋದು ಹೇಳೋದು ಬೇರೆ. ಅದೇನೆಂದರೆ ಜನ ಅಂದರೆ ನಿಮ್ಗೆ ಗೊತ್ತಿರೋಂಥ ಜನ ಬಂದು ನೀವು ಪೇ ಮಾಡಿ ಒಳಗಡೆ ಇರೋದು, ಆಮೇಲೆ ಅದು ಕಮರ್ಷಿಯಲಿ ನಿಮಗೆ ಇದು ಫಾರ್ಚುನೇಟ್ಲಿ ದಟ್ ಎರಾ ಇದೆಯಲ್ಲ 2006 and 2008 ಟೈಮ್ನಲ್ಲಿ ಇದು IT ವಾಸ್ ಇನ್ ಬೂಮ್, ಅಂದರೆ ಪೀಕಲ್ಲಿತ್ತು. ಕಾರ್ಪೊರೇಟ್ಸ್ ಇದ್ದರು ಬ್ಯಾಂಗ್ಳೂರ್ನಲ್ಲಿ. ನಾವು ವಿ ಹ್ಯಾವ್ ಮೋರ್ ದೆನ್ 4,000 to 5,000 ಕಂಪ್ನೀಸ್ ಆರ್ ಅವರ್ ಗೆಸ್ಟ್ಸ್. ಅಂದರೆ ಅವ್ರಿಗೆಲ್ಲ ಏನು ಅಂತಂದರೆ ಲೈಕ್ ವಿ ಸ್ಟಾರ್ಟೆಡ್ ಅ ಡೇ ಔಟ್. ಅಂದರೆ ದಟ್ ವಾಸ್ ಅ ನ್ಯೂ ಕಾನ್ಸೆಪ್ಟ್. ಅಂದರೆ ಅಲ್ಲಿವರೆಗೂ ಜನ, ನಮ್ಮಲ್ಲಿ ಓನ್ಲಿ 20 rooms ಇತ್ತು. ಸಪೋಸ್ ಯು ಎಕ್ಸ್ಪೆಕ್ಟ್ ಸಮ್ 500 guests ಇನ್ ಅ ಡೇ ಅಂದರೆ ಅವ್ರನ್ನ ಎಲ್ಲರಿಗೂ ಅಕಾಮಡೇಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಡೇ ಔಟ್ ಅಂದರೆ ಬೆಳಗ್ಗೆ ಬರ್ತಾರೆ, ದೇ ಎಕ್ಸ್ಪೀರಿಯನ್ಸ್ ದ ರಿಸಾರ್ಟ್, ದೇ ಹ್ಯಾವ್ ಲಂಚ್, ದೇ ಹ್ಯಾವ್ ಬ್ರೇಕ್ಫಾಸ್ಟ್, ದೇ ವಿಲ್ ಹ್ಯಾವ್ ಈವ್ನಿಂಗ್ ಡಿನ್ನರ್, ಆರ್ ದೇ ವಿಲ್ ಪ್ಲೇ ಇನ್ ದ ರೇನ್ ಡ್ಯಾನ್ಸ್ ಏರಿಯಾ, ಸ್ಪೋರ್ಟ್ಸ್ ಏರಿಯಾ, ಪೂಲ್ ಯೂಸ್ ಮಾಡ್ಕೊಳ್ತಾರೆ, ಹೊರಟೋಗ್ತಾರೆ. ಆ ಕಾನ್ಸೆಪ್ಟು ಕಾರ್ಪೊರೇಟ್ ಸೆಕ್ಟರಲ್ಲಿ, IT ಸೆಕ್ಟರಲ್ಲಿ ಹ್ಯೂಜ್ ಡಿಮಾಂಡಲ್ಲಿತ್ತು, ನೀಡ್ ಆಗಿತ್ತು ಅದು. ನಾವು ಆ ಟೈಮ್ಗೆ ನಾವು ಮಾಡಿಬಿಟ್ವಿ. ಸೊ ವಿ ಜಸ್ಟ್ ಟುಕ್ ಆಫ್ ಲೈಕ್ ಎನಿಥಿಂಗ್. ಅಂದರೆ ಲೈಕ್ ಪ್ರಾಜೆಕ್ಟ್ ಏನು ಟೇಕ್ ಆಫ್ ಆದಮೇಲೆ ಯೂಶ್ವಲಿ ಇಟ್ ಟೇಕ್ಸ್ ಟೈಮ್ ಅಲ್ಲ, ಎನಿ ಬಿಸ್ನೆಸ್. ಬಟ್ ನಾವು ವಿತಿನ್ ಅ ಇಯರ್ ವಿ ಆರ್ ಅಟ್ ಪೀಕ್. ಓಕೆ. ಅಂದರೆ ಸೆಕೆಂಡ್ ಇಯರಲ್ಲಿ ಆಗಲೇ ನಾವು 30% ಗ್ರೋತ್, ಥರ್ಡ್ ಇಯರ್ ಅನದರ್ 30% ಗ್ರೋತ್. ಅಂದರೆ ಇಟ್ ವಾಸ್ ಬಿಹಾಂಡ್ ಎಕ್ಸ್ಪೆಕ್ಟೇಷನ್ಸ್. ಅದ್ರ ಜೊತೆಗೆ ನಮ್ಗೆ ಯಾರೂ ಕಾಂಪಿಟೇಟರ್ಸು ಇರಲಿಲ್ಲ. ಅಂಟಿಲ್ ದಿಸ್ ಕೋವಿಡ್ ದೇರ್ ಆರ್ ಹಾರ್ಡ್ಲಿ ಎನಿ ಕಾಂಪಿಟೇಟರ್ಸ್.
ಆ ಸೆಕ್ಟರಲ್ಲಿ. ಓಕೆ ಓಕೆ. ಅದ್ರ ಜೊತೆಗೆ ದೆರ್ ವಾಸ್ ಕಾರ್ಪೊರೇಟ್ಸ್ ವರ್ ಲೈಕಿಂಗ್ ಅವರ್ ಕಾನ್ಸೆಪ್ಟ್. ಅಂದರೆ ಯೂಶ್ವಲಿ ಏನಾಗುತ್ತೆ, ಯು ಮಸ್ಟ್ ಹವ್ ಸೀನ್ ಆಲ್ ಕಾರ್ಪೊರೇಟ್ಸ್ ಎಲ್ಲ ವೆಸ್ಟರ್ನ್ ಕಲ್ಚರಲ್ಲಿರುತ್ತೆ ಅಥವಾ ಮಾಡ್ರನ್ ಸ್ಟ್ರಕ್ಚರ್ಸ್ ಇರುತ್ತೆ, ಕಂಟೆಂಪ್ರರಿ ಇರುತ್ತೆ. ನಿಮಗೆ ಏನು ಅದರಲ್ಲಿ ಏನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಇರಲ್ಲ. ಲೈಕ್ ಸಪೋಸ್ ಯು ಮಸ್ಟ್ ಬಿ ಹ್ಯಾವಿಂಗ್ ಅ ಕಾಫಿ ಶಾಪ್ ಇನ್ ಸಿಟಿ ಅಂತಂದರೆ ಅದರಲ್ಲಿ ಈ ರಿಸಾರ್ಟಲ್ಲಿರೋ ಎಲಿಮೆಂಟ್ಸ್ ಇರಲ್ಲ. ಕರೆಕ್ಟ್. ನಿಮ್ಗೆ ಸರ್ಪ್ರೈಸ್ಗಳಿರಲ್ಲ, ಸರ್ಪ್ರೈಸಸ್ ಇರಲ್ಲ. ಆಮೇಲೆ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಈಗ ದೇ ಕಾಂಟ್ ಎಕ್ಸ್ಪೆಕ್ಟ್ ದಿಸ್ ಆ್ಯಂಡ್ ದೇರ್ ಕ್ಯಾಂಪಸ್ ಆಲ್ಸೋ. ಎಲ್ಲೋ ವಿಪ್ರೋದಲ್ಲೋ ಇನ್ಫೋಸಿಸ್ ಕ್ಯಾಂಪಸಲ್ಲಿ ದೇ ಕಾಂಟ್ ಎಕ್ಸ್ಪೆಕ್ಟ್ ಗೋ ಅಂತ. ಸೊ ಸೇಮ್ ವೇ ಅವ್ರಿಗೆ ಇದೊಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಹಾಗಾಗಿ ನಮಗೂ ಒಳ್ಳೆ ರಿಸೆಪ್ಷನ್ ಸಿಕ್ತು. ವಂಡರ್ಫುಲ್. ಸೊ ಇದು ಏನು ಎದರಿಂದ ನೀವು ಮಾಡಿದ್ದು ಆ್ಯಕ್ಚುಲಿ, ಅಂದರೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ರಿ? ನೀವು ಹೇಳ್ತಾ ಇದ್ರಿ ಫೈಬರ್ ಮಾಡಬಾರ್ದು ಅಂತ ಹೇಳಿ. ಫೆರೋ ಕಾಂಕ್ರೀಟಿಂಗ್ ಅಂತ. ಓಕೆ. ಅದು ರಿಯಲ್ ರಾಕ್ದು ಮೌಲ್ಡ್ ತಗೊಂಡು ಬಂದು ರಬ್ಬರ್ ಮೌಲ್ಡ್ ಮಾಡಿ ಅದ್ರ ಮೇಲೆ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಇಟ್ಬಿಟ್ಟು ಸಿಮೆಂಟನ್ನು ಮೆತ್ತುತ್ತಾರೆ. ಆಮೇಲೆ ಅದನ್ನು ಪೀಲಪ್ ಮಾಡಿ ತೆಗಿತಾರೆ. ಅದನ್ನು ಫಿಕ್ಸ್ ಮಾಡ್ತಾರೆ ಎಲ್ಲ ಕಡೆ. ಓಕೆ. ಸೊ ಆವಾಗ ಹಾರ್ಡ್ ಫೀಲ್ ಆಗುತ್ತೆ, ರಿಯಲ್ ರಾಕ್ ಫೀಲ್ ಆಗುತ್ತೆ, ಸೇಮ್ ನ್ಯಾಚುರಲ್ ಟೆಕ್ಸ್ಚರ್ಸ್ ಬರ್ತದೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇವೆಲ್ಲವೂ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿ 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 ಆ ಫಾರ್ಮೇಷನಿಗೆ ಬಂದಿದೆ. ಆಮೇಲೆ ಇಟ್ ಈಸ್ ಫೈರ್ ರೆಸಿಸ್ಟೆಂಟ್. ಯೂಶ್ವಲಿ ಸಮ್ಟೈಮ್ಸ್ ಫೈಬರಲ್ಲಿ ವಿ ಹ್ಯಾವ್ ಸೀನ್ ಇನ್ ಒನ್ ಪ್ಲೇಸ್ ಫೈಬರ್ ವಾಸ್ ಲುಕಿಂಗ್ ವೆರಿ ನ್ಯಾಚುರಲ್, ಬಟ್ ಫಿಯರ್ ಏನಂದರೆ ದಟ್ ವಿಲ್ ಮೈಟ್ ಗೆಟ್ ಅ ಫೈರ್. ಓಕೆ ಓಕೆ. ಈಗ ಲಾರ್ಜ್ ಏರಿಯಾಗಿ ಮಾಡಿದ್ದೀವಿ ನಾವು ಅದನ್ನು. ಎಲ್ಲೋ ಒಂದು ಕಡೆ ಫೈರ್ ಆದರೆ ಇಟ್ ವಿಲ್ ಗೋ ಅಕ್ರಾಸ್ ದ ರಿಸಾರ್ಟ್. ಇದು ಫೈರ್ ರೆಸಿಸ್ಟೆನ್ಸ್ ಇದೆ. ಕಾಸ್ಟೂ ಇಟ್ ಈಸ್ ಕನ್ಸಿಡ್ರಬಲಿ ವರ್ಕಬಲ್. ವಂಡರ್ಫುಲ್ ವಂಡರ್ಫುಲ್. ಸೊ ಇದು ಈಗ ಸುರಭಿ ಮೋಹನ್ ಅವ್ರು ಏನು ಬಂದಿದ್ರು, ಅದಾದಮೇಲೆ ಸುರಭಿ ಮೋಹನ್ ಅವರು ನೀವೆಲ್ಲ ಜೊತೆಯಲ್ಲಿ ಇದ್ರಾ ಅಥವಾ ಆಮೇಲೆ ನೀವು ಇಂಡಿಪೆಂಡೆಂಟ್ ಆಯ್ತಾ, ಹೇಗೆ ಅದು ಏನಾದರೂ? ಹೌದು, ಆ ನಂತರ ಅದು ವ್ಯಾವಹಾರಿಕವಾಗಿ ಅವರು ಶೇರ್ಸ್ಗಳನ್ನು ಸೇಲ್ ಮಾಡಲಿಕ್ಕೆ ಮಾಡಿದರು. ನಾವು ನಮ್ಮದೇ ಆದ ಇನ್ನೊಂದು ಟೀಮ್ ಮಾಡಿಕೊಂಡು ರಾಶಿ ಎಕೋ ಟೂರಿಸಮ್ ಅಂತ, ಅದರಲ್ಲಿ ಶೇರ್ ಹೋಲ್ಡರ್ಗಳನ್ನ ಕಲೆಕ್ಟ್ ಮಾಡಿ ಆ ಶೇರ್ಸ್ಗಳನ್ನು ಕಂಪ್ನಿಗೆ ಬೈ ಮಾಡಿದ್ವಿ. ಈಗ ವಿ ಆರ್ ಆಲ್ಮೋಸ್ಟ್ ರಾಶಿ ಎಕೋ ಟೂರಿಸಮ್ ಕಂಪ್ಲೀಟ್ ಹೋಲ್ಡ್ ಮಾಡಿದೆ. ರಾಶಿ ಎಕೋ ಟೂರಿಸಮಲ್ಲಿ ನೀವೀಗ ನಾವಿಬ್ಬರು ಫೌಂಡರ್ಸ್. ಎಸ್. ಸೊ ದಟ್ಸ್ ವಂಡರ್ಫುಲ್. ಸೊ ಅದು ಗುಹಾಂತರದ ಒಂದು ಸಕ್ಸಸ್ ಸ್ಟೋರಿ. ಬಟ್ ಅಗೇನ್ ಒಂದು ಸಕ್ಸಸ್ ಸಿಕ್ಕ ಮೇಲೆ ಮನಸ್ಸು ಸುಮ್ಮನೆ ಇರಲ್ಲ, ಇನ್ನೊಂದು ಬೇಕನ್ಸುತ್ತೆ. ಆಮೇಲೆ ಎರಡನೇದೇನೆಂದರೆ ಒಂದು ಸಕ್ಸಸ್ ಸಿಕ್ಕಾಗ ನಿಮ್ಮನ್ನು ಅಂದರೆ ಫ್ಲೂಕ್ ಅಂತನೋ ಸಾಧ್ಯತೆನೂ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಈಗ ನೀವು ಹೇಳ್ದಂಗೆ ಬ್ಲಾಕ್ ಜವಾಬ್ದಾರಿ ಇನ್ಕ್ರೀಸ್ ಆಗುತ್ತೆ. ಹೌದು ಹೌದು ಹೌದು. ಲೈಕ್ ಈಗ ನೀವು ಹೇಳ್ತಿರಲ್ಲ ಬ್ಲಾಕ್ ಬಸ್ಟರ್ ಆದಮೇಲೆ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಕರೆಕ್ಟ್ ಕರೆಕ್ಟ್. ಇನ್ನೂ ದೊಡ್ಡದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತೀರಾ ನೀವು ಅಂತೇಳಿ, ಯಾಕೆಂದರೆ ಆಲ್ರೆಡಿ ಬಂದು ನೋಡಿರ್ತಾರೆ. ಸೊ ಅಲ್ಲಿಂದ ನಮ್ಗೆ ಅದು ಭಾರಿ ಸೆನ್ಸ್ ಇತ್ತು ನನಗದು. ಯಾಕೆಂದರೆ ಒಂದು ಮಾಡಿದರೆ ನೀವು ಹೇಳ್ದಂಗೆ ಅದು ಫ್ಲೂಕ್ ಅಂತಲೇ ಆಗ್ಬಿಡುತ್ತೆ. ಇನ್ನೊಂದು ಫೇಲ್ ಆದ ತಕ್ಷಣ ಒಂದಿತ್ತು ಅವ್ನ ನಾಲೆಡ್ಜ್ ಏನೋ ಎಲ್ಲ ಹಾಕಿ ಒಂದು ಮಾಡಿಬಿಟ್ಟ, ಆಮೇಲೆ ಈಗ ಖಾಲಿ ಆಗಿಬಿಟ್ಟಿದೆ ಕೊಡ ಅಂತ. ಸೊ ಆ ಚಾಲೆಂಜನ್ನು ನಾವು ಭಾರಿ ಇದಾಗಿ ತೊಳ್ತಾ ಇದ್ವಿ. ನಂತರ ರಾಮನಗರ ಹತ್ರ ಜಾಗ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ನನಗೇನು ಅನ್ಸೋದಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಆ ಬಂಡೆಗಳು ನೋಡಿದಾಗ ಆ ಬಂಡೆಗಳು ಒಳಗಡೆ ವಾಲ್ಯೂಮ್ನಲ್ಲಿ ಏನಾದರೂ ಮಾಡಿದರೆ ಹೆಂಗಿರುತ್ತೆ ಅನ್ನೋ ಏನಾದರೂ ಕ್ರಿಯೇಟಿವ್. ಯಾಕೆಂದರೆ ಬರೋ ಗೆಸ್ಟ್ಗಳು ಏನಂತಂದರೆ ಮೆಂಟ್ಯಾಲಿಟಿ 4 ವಾಲ್ಸನ್ನು ಅವ್ರ ಮನೆಯಲ್ಲೂ ನೋಡಿರ್ತಾರೆ, ಕರೆಕ್ಟ್. ರಿಚ್ನೆಸ್ಸನ್ನು 5 ಸ್ಟಾರಲ್ಲಿ ನೋಡಿರ್ತಾರೆ. ಅದು ಅಲ್ದೇಲೇ ನಾವೇನಾದ್ರು ಒಂದು ತೋರಿಸ್ಬೇಕು. ಅವ್ರು ಬಂದಾಗ ಒಂದು ದಿನ ಅಥವಾ 2 ದಿನ ಅವರಿಗೆ ಬೇರೆ ಥರದ ಅನುಭವ, ಬೇರೆ ಪ್ರಪಂಚ ಸಿಗಬೇಕು, ಏನಾದರೂ ಒಂದು ಥೀಮ್ ಇರಬೇಕು. ಹಾಗಾಗಿ ನಾವು ಆಲ್ವೇಸ್ ಒಂದು ಥೀಮ್ ಹಿಡ್ಕೊಳ್ತಾ ಇದ್ವಿ. ಇಲ್ಲಿ ಹೆಂಗೆ ರಾಕೇಜ್ ಅಂತ ಅಂದ್ಕೊಂಡ್ವಿ, ಅಲ್ಲಿ ಡೈನೆಸ್ಟಿ ಏಜ್, ಚೋಳ ಚಾಳುಕ್ಯ ಟೈಮ್ ಲೈನ್. ಓಕೆ ಓಕೆ. ಆ ಡೈನೆಸ್ಟಿ ಏಜ್ ಲೈನ್ ಇಟ್ಕೊಂಡು ಥಿಂಕ್ ಮಾಡಕ್ಕೆ ಶುರು ಆಯ್ತು. ಸಿವಿಲೈಸೇಷನ್ ಇನ್ ಅರ್ಲಿ ಸ್ಟೇಜ್ ಚೋಳ ಕದಂಬ ಸ್ಟೈಲ್ ಎಲ್ಲ ಅಂದರೆ ಡೈನೆಸ್ಟಿಗಳು ಬಿಗಿನಿಂಗ್ ಟೈಮು. ಯಾಕೆಂದರೆ ಆವಾಗ ಈ ಕಾರ್ವಿಂಗ್ ಎಲ್ಲ ಅಷ್ಟು ಮೈನ್ಯೂಟ್ ಆಗಿರಲಿಲ್ಲ, ಅಕ್ಯುರೇಸಿ ಇರಲಿಲ್ಲ. ಬಟ್ ಜೈಗ್ಯಾಂಟಿಕ್ ಪಿಲ್ಲರ್ಸ್ ಮಾಡೋರು, ಓಕೆ ಓಕೆ, ಈ ಕಲ್ಲುಗಳನ್ನೇ ಹಾಸಿ ಮಾಡೋರು ರೂಫ್ಗೆ. ಅದಕ್ಕೆ ಶಿಲಾ ಹಂದರ ಅಂತ, ಹಂದರ ಅಂದರೆ ರೂಫ್, ಶಿಲಾ ಹಂದರ ಅನ್ನೋ ರೀತಿನಲ್ಲಿ ಅದಕ್ಕೆ ಹೆಸರಿಟ್ಟಿದ್ದು. ಓ, ಶಿಲಾ ಹಂದರ. ನಾವು ಹೆಸರನ್ನು ಹಾಗೆ ಯೋಚನೆ ಮಾಡ್ತಾ ಇದ್ವಿ, ಅವ್ರು ಯಾರಾದ್ರೂ ಕೇಳಬೇಕು, ನಾವು ಹೇಳ್ಬೇಕು. ಕೆಲವರು ಅದನ್ನ ಪ್ರೊನೌನ್ಸಿಯೇಷನ್ನ ಶಿಲಾಂಧ್ರ ಅಂತಾರೆ, ಯಾರೋ ಆಂಧ್ರದವ್ರು ಬಂದು ಮಾಡಿದ್ದಾರೆ ಅಂತ ಇದ್ರು ಯಾರೋ ನನ್ನ ಹಿಂದೆನೆ. ಸೊ ಒಟ್ಟಿನಲ್ಲಿ ಕನ್ನಡನ ಆ ರೀತಿ. ಈಗ ಗುಹಾಂತರ ಅಂದರೆ ನಾವು ಅಜಂತ ಎಲ್ಲೋರಗಳನ್ನು ಗುಹಾಂತರ ದೇವಾಲಯಗಳೆಂದು ಕರೆಯುತ್ತಾರೆ ಅಂತ 6ನೇ ಕ್ಲಾಸ್ನಲ್ಲಿ ಓದಿದ್ದೀವಿ. ಕರೆಕ್ಟ್. ಆ ರೀತಿ ಗುಹಾಂತರ ಅನ್ನೋದು ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್.
ಗುಹಾಂತರ ಅಂದರೆ ಇವನ್ ಹಿಂದಿಯವ್ರಿಗೂ ಗೊತ್ತಾಗುತ್ತೆ, ತೆಲುಗು ತಮಿಳು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಹಾಗೆ ಇದಕ್ಕೆ ಶಿಲಾ ಹಂದರ ಅಂತ ಹೆಸರಿಟ್ಟಿದ್ದು. ಅದಕ್ಕೆ ಆ ಮ್ಯಾಚಿಂಗ್ ಆಗಿ ಅದನ್ನು ಪೂರ್ತಿ ಸ್ಟೋನ್ ರೀತಿನಲ್ಲೇ ಬರೋ ಹಾಗೆ ಈ ಕಲ್ಲಿನ ಜೊತೆ ಕಲ್ಲಿನ ಥರ ಕಾಣಾಗಿ ಮಾಡಿದರೆ ಅದರಲ್ಲೇ ಕೆತ್ತಿದಾರೇನೋ ಅನಿಸುತ್ತೆ. ಆ ನೇಚರ್ ಒಳಗಡೆ ಮರ್ಜ್ ಆಗುತ್ತೆ. ಕೆಮೋಫ್ಲೆಡ್ಜಿಂಗ್ ಅನ್ನೋದು ನಮ್ಮ ಮೇಜರ್ ಪಾಯಿಂಟ್. ಯಾವುದೇ ಜಾಗದಲ್ಲಿ ನಾವು ಮಾಡಿದರೆ ಅಲ್ಲಿಯ ನೇಚರಿಗೆ ಹೊಂದ್ಕೋಬೇಕಂತ. ಸೊ ಅಲ್ಲಿಯ ಕಲ್ಲು, ಅಲ್ಲಿಯ ಇದನ್ನ ಚಿತ್ರಣಗಳನ್ನೇ ನಾವು ಕಲ್ಲು ಬಂಡೆಗಳ ಥರ ನಾವು ಮಾಡಿದ್ದು. ಹಾಗಾಗಿ ಅದು ಒಂದು ಡೈನೆಸ್ಟಿ ಟೈಮ್ ಲೈನಲ್ಲಿ ಯಾರೋ ಒಬ್ಬ ಸಾಮಂತ ರಾಜ ಸೈನಿಕರನ್ನ ತಯಾರು ಮಾಡಲಿಕ್ಕೆ ಇಟ್ಟಿರೋ ಒಂದು ಜಾಗ ಅಂತ ಅಂದ್ಕೊಂಡು ಮಾಡಿದ್ದು ಅದನ್ನು. ಸೊ ಶಿಲಾಂಧ್ರ ಬಗ್ಗೆ ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಅದನ್ನು ರೂಯಿನ್ಸ್ ಥರನೇ, ಅಂದರೆ ಲೈಕ್ ಅಂದರೆ ನಾರ್ಮಲಿ ಇಟ್ ವಾಸ್ ಡೈನೆಸ್ಟಿ ವಾಸ್ ದೇರ್. ಈಗ ನೀವು ರಾಜಸ್ಥಾನಲ್ಲಿರೋ ಪ್ಯಾಲೇಸಸ್ನ ಟೂರಿಸಮ್ಗೆ ಯೂಸ್ ಮಾಡ್ತಾರೆ, ಯಾವಾಗಲೂ ರಾಜರು ಕಟ್ಟಿರೋದನ್ನು. ಬಟ್ ನಮ್ಮಲ್ಲಿ ಆ ಥರ ಅಪಾರ್ಚುನಿಟಿ ಇಲ್ಲ. ನಾನು ಆಗಲೇ ನಿಮ್ಮ ಹತ್ರ ಹೇಳಬೇಕಾದ್ರೆ ಮೋಸ್ಟ್ ಆಫ್ ದ ಸೂಪರ್ ಸ್ಟ್ರಕ್ಚರ್ಸು ಯಾವಾಗಲೂ ವುಡ್ಡಲ್ಲಿ ಕಟ್ಟರು ಅನ್ಸುತ್ತೆ ಅವಾಗ, ಮರದಲ್ಲಿ. ಸೊ ನೀವು ಹಂಪಿಗೆ ಹೋದರೆ ನಿಮ್ಗೆ ಓನ್ಲಿ ಫೌಂಡೇಶನ್ನು ಪಿಲ್ಲರ್ಸು ಅಷ್ಟು ಮಾತ್ರ ಸಿಗುತ್ತೆ. ಜನ ಹೆಂಗೆ ವಾಸ ಮಾಡ್ತಿದ್ರು ಅನ್ನೋದಕ್ಕೇನು ರೆಫರೆನ್ಸಸ್ ಪಾಯಿಂಟ್ ಇಲ್ಲ. ಕರೆಕ್ಟ್. ಈಗ ನೀವು ಶಿಲಾಂಧ್ರದ್ದು ಒಂದು ಏನು ಕ್ರಿಯೇಟಿವ್ ಪಾರ್ಟ್ ಹೇಳಿದರು ರಮೇಶ್ ಅವರು, ಇದ್ರ ಕಮರ್ಷಿಯಲ್ ಪಾರ್ಟ್ ಅಂದರೆ ಇದಕ್ಕೂ ನೀವು ಅಂದರೆ ಇನ್ವೆಸ್ಟ್ಮೆಂಟು ಅದೆಲ್ಲ ನೀವೇ ಮಾಡಿ ಆಲ್ರೆಡಿ ಅಷ್ಟೊತ್ತಿಗಾಗಲೇ ನಮ್ಮದು ಈಕ್ವಿಟಿ ಕಂಪ್ನಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಜೊತೆಗೆ ಡಿಮಾಂಡ್ ಇತ್ತು ಕಂಪ್ನಿಗಳದ್ದು. ಲೈಕ್ ನೀವು ಬೇರೆ ಪ್ರಾಜೆಕ್ಟ್ ಮಾಡಿದ್ರೆ ವಿ ಆರ್ ರೆಡಿ ಟು ಅಂದರೆ ಯೂಸ್ ದ ಫೆಸಿಲಿಟಿ ಅಂತ. ನಮ್ಮಲ್ಲಿ ಆಲ್ರೆಡಿ ಇನ್ವೆಸ್ಟರ್ಸ್ ಇದ್ದರು. ಜೊತೆಗೆ ಈ ಪ್ರಾಜೆಕ್ಟಿನ ವೆಲ್ತು ವಿ ಹ್ಯಾವ್ ಜಸ್ಟ್ ಇನ್ವೆಸ್ಟೆಡ್ ಆನ್ ನೆಕ್ಸ್ಟ್ ಪ್ರಾಜೆಕ್ಟ್. ಅಂದರೆ ಇಟ್ ಈಸ್ ಎ ಕಂಟಿನ್ಯೂಯೇಷನ್. ಅಂದರೆ ಯೂಶ್ವಲಿ ಇನ್ನೊಂದೇನಾಗುತ್ತೆ, ನೀವು ಒಂದೇ ಒಂದು ಪ್ರಾಪರ್ಟಿ ಮಾಡಿದಾಗ ಹಾಸ್ಪಿಟಾಲಿಟಿನಲ್ಲಿ ಅದಕ್ಕೆ ಬೇಕಾಗಿರೋ ಮ್ಯಾನ್ ಪವರು, ಇನ್ಫ್ರಾಸ್ಟ್ರಕ್ಚರು, ಮಾರ್ಕೆಟಿಂಗು. ಫಾರ್ ಎಕ್ಸಾಂಪಲ್ ನೀವು ಒಂದು ರಿಸಾರ್ಟಿಗೆ ಇನ್ವೆಸ್ಟ್ ಮಾಡಿದ್ರೂ ಅದೇ ಮಾರ್ಕೆಟಿಂಗ್ ಇರುತ್ತೆ, 4ಕ್ಕಿದ್ರೂ ಅದೇ ಇರುತ್ತೆ. ಕರೆಕ್ಟ್. ಇಟ್ ಈಸ್ ಆಲ್ವೇಸ್ ವರ್ಕಬಲ್ ಇಫ್ ಯು ಆರ್ ಡೂಯಿಂಗ್ ಇನ್ ನಂಬರ್ಸ್. ಓಕೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಆಮೇಲೆ ಟು ಗಿವ್ ದೆಮ್ ಸಮಥಿಂಗ್ ಎಲ್ಸ್ ಆಲ್ಸೋ. ಈಗ ನೀವು ಯಾರೋ ಇದರಲ್ಲಿ ಕಾರ್ಪೊರೇಟ್ ಎಂಪ್ಲಾಯಿ ಗುಹಾಂತರಕ್ಕೆ 4 ಸಲ ಬಂದಿರ್ಬೋದು, 5ನೇ ಸಲ ಯು ವಿಲ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಸಮಥಿಂಗ್ ಎಲ್ಸ್ ಆಲ್ಸೋ. ಆಮೇಲೆ ಮೈಸೂರು ಕಡೆ ಹೋಗೋರಿಗೆ ಬೇರೆ, ಈ ಕನಕಪುರಕ್ಕೆ ಹೋಗೋರೇ ಬೇರೆ, ಮೈಸೂರು ಕಡೆ ಹೋಗೋರೇ ಬೇರೆ. ಆ್ಯಕ್ಚುಲಿ ಬ್ಯಾಂಗ್ಳೂರ್ನಲ್ಲಿ ನಾವು ಸೌತ್ ಬ್ಯಾಂಗ್ಳೂರ್ನಲ್ಲಿ ಅದೇ ಇದರಲ್ಲಿ ಕನಕಪುರದಲ್ಲಿ ಮಾಡಿದಾಗ ಆ ಪ್ಲೇಸಲ್ಲಿ ಏನು ಸ್ಪೆಷಾಲಿಟಿ ಇರಲಿಲ್ಲ ಅದರ್ ದ್ಯಾನ್ ಇದು. ಆಗ ನೋಡಿದ್ರೆ ರಾಮನಗರ ಹ್ಯಾಸ್ ದೋಸ್ ರಾಕ್ಸ್, ಬಿಲ್ಡಿಂಗ್ ಇದೆಲ್ಲ ಇದೆ. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸಮಥಿಂಗ್ ಇಸ್ ದ್ಯಾಟ್, ನೀವು ಅದ್ರ ಮುಂದೆ ಕಟ್ತಾ ಇದ್ದೀರಾ. ಕರೆಕ್ಟ್. ಸೊ ಅದು ಅಡ್ವಾಂಟೇಜ್ ನಮಗೆ. ಅಂದರೆ ಇಲ್ಲಿ ನಾವು ಗುಹಾಂತರದಲ್ಲಿ ಎಲ್ಲ ನಾವೇ ಮಾಡಿದ್ವಿ. ಅಂದರೆ ವಿ ಇನ್ವೆಸ್ಟೆಡ್. ಆ ಬಂಡೆ ಫೀಲು ಅದೆಲ್ಲ ನಿಮಗೆ ಮಾಡೋದಕ್ಕೆ. ರಾಮನಗರದಲ್ಲಿ ಅದಿತ್ತು, ಅದ್ರ ಜೊತೆಗೆ ನಾವು ಕಾಂಪ್ಲಿಮೆಂಟ್ ಮಾಡೋದು. ವಂಡರ್ಫುಲ್. ಇದಾದ ನಂತರ ಮಾಡಿರುವಂಥದ್ದು ಚಿಕ್ಕಮಗಳೂರು. ಓಕೆ. ಕನ್ನಡ ಮಧ್ಯ ಪುಸ್ತಕದಲ್ಲಿ ಝಾ ಅಕ್ಷರಕ್ಕಿರೋ ಒಂದೇ ಒಂದು ಪದ ಸ್ಟ್ರೀಮ್ ಅಂತ, ವಾಟರ್ ಸ್ಟ್ರೀಮ್ ಅಂತ. ಅಲ್ಲಿ ಒಂದು 100 feet ಟಾಲ್ದು ವಾಟರ್ ಫಾಲ್ಸ್ ಇದೆ, ಲೈವ್ ವಾಟರ್ ಫಾಲ್ಸ್. ಓಕೆ. ಅಂದರೆ ನ್ಯಾಚುರಲ್ಲು. ನಿಮಗೆ ಇದಿರ್ಬೋದು ಮುಳ್ಳಯ್ಯನಗಿರಿ ಅದೆಲ್ಲ ರೀಜನ್ ಇದೆ ನೋಡಿ, ಅಲ್ಲಿಂದ ಅಲ್ಲೇ ಇದೆ ಕ್ಯಾಚ್ಮೆಂಟ್ ಏರಿಯಾ. ಅದಕ್ಕೆ ಅಲ್ಲಿಂದ ನೀರು ಬರುತ್ತೆ. ಸೊ ಥ್ರೂ ಔಟ್ ದ ಇಯರ್ ಯು ವಿಲ್ ಫೈಂಡ್ ಅ ನ್ಯಾಚುರಲ್ ವಾಟರ್ ಫಾಲ್ಸ್. ಅದ್ರ ಆಪೋಸಿಟ್ ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಹೆಂಗೆ ಅಂದರೆ ನಿಮ್ಮ ಪುಸ್ತಕದಲ್ಲಿ ಓದ್ತಿರ್ಬೇಕಾದ್ರೆ ನನಗನ್ನಿಸ್ತು, ನೀವು ಆ ಒಂದು ಜಾಗ ಹುಡುಕ್ತಾ ಇದ್ರು, ಆ ಜಾಗ ನಿಮ್ಮನ್ನು ಹುಡುಕ್ತಾ ಇತ್ತು ಅಲ್ವಾ? ಆ ಥರ ಆಗುತ್ತೆ. ಹೌದೌದು. ಅಷ್ಟು ನೀಟಾಗಿ ಫೀಲ್ ಆಗೋದು, ರಿಲೇಟ್ ಆಗೋದು. ಈ ಗುಹಾಂತರದಲ್ಲಿ ನಾನು ಯಾವಾಗ ವಾಟರ್ ಫಾಲ್ ಮಾಡಿದೆ ಆವಾಗ ತಲೆಗೆ ಹೊಡೆದು ಬಾಯಲ್ಲಿ ನಾನು ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೋರಿಸ್ದಾಗೆ ರಿಯಲ್ ವಾಟರ್, ಆ ವಾಟರ್ ಫಾಲನ್ನು ಗಿಫ್ಟ್ ಕೊಟ್ಟಾಗೆ ನನಗೆ ಅನ್ಸೋದು. ಒಂದು ಅವಕಾಶ, ನೀನಿನ್ನೂ ಸಣ್ಣದಾಗಿ ಏನಕ್ಕೆ ಮಾಡ್ತೀಯಾ ನೋಡು, ಇಲ್ಲಿ ನಿನಗೆ ಕೊಡ್ತೀನಿ, ಏನು ಮಾಡ್ತೀಯಾ ನೋಡೋಣ. ಇಡೀ ಚಿಕ್ಕಮಗಳೂರು ಅಂದರೆ ಹೇಳ್ಬೇಕಂದ್ರೆ ವಿ ಆರ್ ಲಕ್ಕಿ. ಇಡೀ ಕರ್ನಾಟಕಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಚಿಕ್ಕಮಗಳೂರು. ಅದರಲ್ಲಿ ಏನು ಬೇರೆ ಇದೇ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಝರಿ ಅಂತ ಹೇಳ್ಬೋದು. ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕೆಂದರೆ ದೇವ್ರು ಕೊಟ್ಟಿದ್ದ ಗಿಫ್ಟ್. ಸೊ ದಟ್ ಈಸ್ ಅಬೌಟ್ ಝರಿ. ಸೊ ಅದಾದ ನಂತರ ಸಿರಿಗೆ ಬನ್ನಿ. ಸಿರಿ ಮಡಿಕೇರಿನಲ್ಲಿ ಅಲ್ಲ, ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕ್ಲೋಸರ್ ಟು ದ ಸಿಟಿ. ಇಟ್ ಈಸ್ ಮೋರ್ ಆಫ್ ಎ ಕಮರ್ಷಿಯಲ್ ವೆಂಚರ್. ಬಿಗ್ ನಂಬರ್ಸಲ್ಲಿ ಮಾಡಬೇಕು. ಜರಿನಲ್ಲಿ ನಮಗೆ ಲಿಮಿಟೇಷನ್ಸ್ ಇತ್ತು. ಅದು ವೆಸ್ಟರ್ನ್ ಘಾಟ್ಸಲ್ಲಿ ಮಾಡಿದ ಪ್ರಾಜೆಕ್ಟು. ಅಲ್ಲಿ ನಮ್ಮ ತುಂಬ ದೊಡ್ಡದಾಗೆ ಜಾಸ್ತಿ ಜನನ ಅಕಾಮಿಡೇಟ್ ಮಾಡೋ ಥರ ಮಾಡೋಕ್ಕಾಗಲ್ಲ. ಚಿಕ್ಕದಾಗಿದೆ ಅದು. ಓನ್ಲಿ 8 rooms ಇದೆ, ಮಿನಿಮಮ್ ಫೆಸಿಲಿಟಿ ಇದೆ. ಅದೊಂಥರ ಕಲ್ಟ್. ಜಂಗಲ್ ಲಾಡ್ಜಸ್ಸಿನ ಥರ ಪ್ಲೇಸ್ ಅದು. ಸಿರಿ ಬಂದುಬಿಟ್ಟು ಇಟ್ ಈಸ್ 5 kilometers ಫ್ರಮ್ ಚಿಕ್ಕಮಗಳೂರು, ಬಟ್ ಇಟ್ ಈಸ್ ಆನ್ ದ ವೇ ಟು ಜರಿ.
ಅಂದರೆ ಆಲ್ ಟೂರಿಸ್ಟ್ ಹ್ಯಾಸ್ ಟು ಪಾಸ್ ದ ಸಿರಿ ಬಿಫೋರ್ ಗೆಟಿಂಗ್ ಇನ್ ಟು ಹಿಲ್ ಟಾಪ್. ಅಂದರೆ ಹಿಲ್ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಮುಂದೆ ಹೋಗಲೇಬೇಕು. ಹಾಗಾಗಿಬಿಟ್ಟು ಇಟ್ ಇಸ್ ಗೋಯಿಂಗ್ ಟು ಬಿ ಎ ಫೆಸಿಲಿಟಿ. ಜೊತೆಗೆ ಮೋರ್ ನಂಬರ್ಸ್ ಮಾಡ್ಬೋದು, ಮೋರ್ ಗೆಸ್ಟನ್ನು ಅಕಾಮಡೇಟ್ ಮಾಡ್ಬೋದು, ಕಮರ್ಷಿಯಲಿ ವಯಬಲ್ ಮಾಡ್ಬೋದು. ಆ ರೀಸನಲ್ಲಿ ಮಾಡಿದ್ವಿ ಅದನ್ನು. ಈವನ್ ಅಲ್ಲೂ ಕೂಡ ಮಾಡಿದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಕಟಿಂಗ್ ಆಫ್ ಟ್ರೀ ಅದೆಲ್ಲ ಅವಾಯ್ಡ್ ಮಾಡ್ತಿದ್ವಿ. ಸೊ ಯು ಟ್ರೈ ಟು ಕ್ಯಾಮಫ್ಲೇಜ್. ಈವನ್ ಸಿರಿ ರೂಫು ಇಟ್ ಈಸ್ ಲೈಕ್ ಎ ಗ್ರೀನ್ ಮ್ಯಾಟ್. ಸೊ ನಾವು ರೈಸ್ ಆದ ಹಾಗೆ ಅಲ್ಲೂ ಥೀಮ್ ಇದೆ. ಇಟ್ ಈಸ್ ಲೈಕ್ ಅರ್ಬನ್ ಪ್ರಾಜೆಕ್ಟ್ ಅನ್ನೋ ಥರ ಮಾಡಿತ್ತಾ ಇಲ್ಲ. ಅದೇ ಲೈಕ್ ಕಾನ್ಸೆಪ್ಟನ್ನ ವೆರೆವರ್ ವಿ ಗೋ ವಿ ವಾಂಟ್ ಟು ಗೋ ಇಕೋ. ನಮ್ಮ ಕಂಪ್ನಿ ಹೆಸರೇ ಇಕೋ ಟೂರಿಸಮ್. ಸೊ ಇಕೋ ಅಂದರೆ ಯು ಶುಡ್ ಟ್ರೈ ಟು ಕ್ಯಾಮಫ್ಲೇಜ್, ಸಸ್ಟೈನಬಲ್. ಅಂದರೆ ಮಟೀರಿಯಲ್ ಯೂಸ್ ಮಾಡಬೇಕಾದ್ರೆ ಲೆಸ್ ಡಿಸ್ಟ್ರಾಕ್ಷನ್ ಮಾಡಬೇಕು, ಆ ಥರದ್ದು ಒಂದು ಮೈಂಡ್ ಸೆಟ್ಟಲ್ಲೇ ಮಾಡಿರೋದು. ಆ ಎಕೋ ಟೂರಿಸಮ್ ಐ ಥಿಂಕ್ ಅಗೈನ್ ವಿ ಆರ್ ದ ವೆರಿ ಒನ್ ಆಫ್ ದ ಬಿಗಿನಿಯರ್ಸ್ ಅಂತ ಹೇಳ್ಬೋದು. ಈ 4 ಮಾಡಬೇಕಾದ್ರೆ ಎಷ್ಟು ವರ್ಷ ತಗೋದು ಸರ್ ನಿಮಗೆ? 8 ಶುರು ಮಾಡಿದ್ದು ಅಂತಂದರೆ ಈ ಅಂದರೆ ಒಂದೊಂದಕ್ಕೆ ಅಂದರೆ ಆಯಾ ಟೈಮ್ನಲ್ಲಿ ಗುಹಾಂತರ 1.5 year ತಾಣ್ತು ಕನ್ಸ್ಟ್ರಕ್ಷನ್ಗೆ. ಶಿಲಾಂಧ್ರ ನಾವು ಬೇಗ ಮಾಡಿದ್ವಿ, ಅದು 2 years ಆಯಿತು. ಅದು 2 years ಆಯಿತು. ಅದಾದ ಪ್ಯಾರಲಲ್ ಟೈಮ್ನಲ್ಲೇ ಜರಿ ಮಾಡಿದ್ವಿ. ಜರಿ ಆಲ್ಮೋಸ್ಟ್ ಆ ಟೈಮ್ನಲ್ಲಿ. ಸಿರಿ ರೀಸೆಂಟಾಗಿ ಮಾಡಿದ್ದು, ಅದೊಂದು 2018 ಮಾಡಿದ್ದು. ಓಕೆ ಅಂದರೆ ಒಂದು 10 ವರ್ಷದ ಅವಧಿನಲ್ಲಿ ಎಲ್ಲವೂ ಆಗ್ಬಿಟ್ಟಿದೆ. ಹೌದೌದು. ಓಕೆ. ಸೊ ಹಾಗೆ ಈಗ ಇನ್ನೂ ಕನಸುಗಳು ಮತ್ತೆ ಚಿಗುರೊಡಿತ ಮತ್ತು ಹೊಸದು ಮಾಡ್ಬೇಕಂತ ಅಂದ್ಕೊಂಡಿದ್ರೆ. ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಹಳ್ಳಿಯಿಂದ ಬಂದಂಥ ಸಕರಾಯಪಟ್ಟಣ, ಚಿಕ್ಕಿಂಗಳ, ಸಾಧನಹಳ್ಳಿ ಇಂದ ಬಂದಿರುವಂಥ ಹುಡುಗರು ಈಗ ಅಡಲ್ಟ್ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ, ಮಗಳು ಕೂಡ ಆಗಿದ್ದಾರೆ, ಮಗ ಆಗಿದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಕೇಳಿದರೆ ಹೌ ಹ್ಯಾಪಿ ಯು ಆರ್ ಅಂತ ಕೇಳಿದರೆ? ಐ ಆಮ್ ಹ್ಯಾಪಿ ಆಲ್ವೇಸ್. ನಾವು ಆಲ್ವೇಸ್. ಈವನ್ ಅವತ್ತಿನ ದಿನ ಯಾವ ರೀತಿ ಇದ್ವೋ ವಟಾರದಲ್ಲಿ, ಅವತ್ತಿನ ಅದೇ ಸ್ಪಿರಿಟು, ಅದೇ ಗೆಲುವು, ಅದೇ ನಗು ಇವಾಗಲೂ ಇದೆ. ಹೇಳ್ಬೇಕಂತಂದರೆ ದಟ್ ಈಸ್ ಅ ಪ್ಲಸ್. ನಾವು ಆಲ್ವೇಸ್ ನಮ್ಮನ್ನು ಜನ ಗುರ್ತಿಸೋದೇ ನನ್ನನ್ನು ಆ ರೀತಿ. ನಾನೇನಾದ್ರೂ ಇಬ್ಬರೂ ಯಾವುದೋ ಒಂದು ಬೇಜಾರಾಯ್ತು ಅಂತಂದರೆ, ಯಾವುದೋ ಒಂದು ದುಃಖ ಆಯ್ತಂದರೆ ಅದನ್ನು ಬೇಗ ಮರಿಲಿಕ್ಕೆ ಟ್ರೈ ಮಾಡ್ತಿದ್ವಿ. ಖುಷಿ ತುಂಬಾ ಇದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ದೇವ್ರು ನನಗೆ ಕೊಟ್ಟಿದ್ದಾರೆ ನಮ್ಮಿಬ್ಬರಿಗೂ. ಅದಕ್ಕಿಂತ ಹೆಚ್ಚಿಗೆ ಒಳ್ಳೆ ಪಾರ್ಟ್ನರ್, ಒಳ್ಳೆ ಸಂಘ, ಫ್ರೆಂಡ್ ಸರ್ಕಲ್, ಒಳ್ಳೊಳ್ಳೆ ಫ್ರೆಂಡ್ ಸರ್ಕಲ್ಲು. ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ನೀವು ಕೇಳಿದ್ರಲ್ಲ, ಬೆಲೆ ಕಟ್ಟೋಕ್ಕೆ ಆಗಲ್ಲ. ಓಕೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ರಮೇಶ್? ಡೆಫಿನೆಟ್ಲಿ ಅದೇ ಇದೆ. ಈ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗ ನೀವು ಬೆಳೀತಾ ಹೋದಾಗ ಕರೆಕ್ಟ್ ಏನು ಸಿಕ್ಕಿದ್ರೂ ಜಾಸ್ತಿ ಅನಿಸುತ್ತೆ. ಸೊ ಫುಲ್ಫಿಲ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೆ ನಿರೀಕ್ಷೆಗಳು ಇದೆ, ಮತ್ತೆ ಮಾಡಬೇಕು. ಸ್ಪೋರ್ಟಿವ್ ಆಗಿ ತಾಳ್ತೀವಿ ನಾವು ಯಾವಾಗಲೂ. ಕೆಲಸ ನಿಲ್ಸಂಗಿಲ್ಲ. ಹೌದು, ನೀವು ನಿಂತು ನೀರಾದರೆ ಅಗೈನ್ ಯು ವಿಲ್ ಗೋಯಿಂಗ್ ಬ್ಯಾಕ್. ಕರೆಕ್ಟ್. ಆ ಜರ್ನಿ ಕಂಟಿನ್ಯೂಸ್ ಇರಬೇಕಂತ. ಬಿಸ್ನೆಸ್ ಪೀಪಲಲ್ಲಿ ಅದೊಂದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ, ಯಾವತ್ತಿಷ್ಟು ಸಾಕು ಅಂತಾರೋ ಅವತ್ತಿನಿಂದ ಅದು ಕಂಪ್ನಿ ಸಾಯ್ತಾ ಬರುತ್ತೆ, ಅಂದರೆ ಫೈಲ್ ಆಗ್ತಾ ಬರುತ್ತೆ. ಕರೆಕ್ಟ್. ಯಾಕೆ ಅಂತಂದರೆ ಇಲ್ಲಿರೋ ಸ್ಟಾಫು ಬೆಳೀತಾ ಇರ್ತಾರೆ, ಪ್ರಮೋಟ್ ಮಾಡ್ತಾ ಇರಬೇಕು, ಅವ್ರನ್ನ ಇನ್ನೊಂದು ಜಾಗಕ್ಕೆ ಅವ್ರನ್ನ ಸೀನಿಯರ್ ಆಗಿ ತಾಳ್ತಾ ಇರಬೇಕು, ಅದು ಬೆಳೀತಾ ಇರಬೇಕು. ಸೊ ಯಾವತ್ತು ಬಿಸ್ನೆಸ್ಗೆ ಅಂತ ಇಳಿದ ಮೇಲೆ ಅದು ನಿಲ್ಲದೇ ಇರೋ ಜರ್ನಿ, ಅದು ನೆಕ್ಸ್ಟ್ ಜನ್ರೇಷನ್ಗೂ ಅದು ಬೆಳೀತಾ ಇರಬೇಕು. ಕರೆಕ್ಟ್. ಆ ರೀತಿ ನಿಲ್ಸೋ ಆಗಿ ಇಲ್ಲವೇ ಇಲ್ಲ. ಆಮೇಲೆ ಇನ್ನೊಂದು, ಎಲ್ಲ ಜಾಬನ್ನು ನಾವು ಮಾಡೋದು ವಿ ಆರ್ ಡೂಯಿಂಗ್ ಆನ್ ಸ್ಪೋರ್ಟ್ ಅಂತ, ಯಾವುದೋ ಒಂದು ಆಟ ಆಡ್ತಾಯಿದ್ದೀವಿ ಅಂತ. ಸೋಲು ಗೆಲುವು ಇದ್ದಿದ್ದೆ, ಬಟ್ ಎಲ್ಲದಕ್ಕೂ ರೆಡಿಯಾಗಿರಬೇಕು, ಅದಕ್ಕೆ ತಕ್ಕನ ಮಾಡ್ತಾ ಹೋಗ್ಬೇಕು. ಕರೆಕ್ಟ್. ಸೊ ನೀವು ಒಂದು ಮಾತನ್ನು ಹೇಳಿದ್ರಿ ಬಿಸ್ನೆಸ್ಸಲ್ಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲೇ ಒಂದು ಪಾಯಿಂಟ್ನ ಕೇಳ್ತೀನಿ ಇಬ್ಬರಿಗೂ. ಈಗ ನಿಮ್ಮದು ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ಫಸ್ಟ್ ಜನರೇಷನ್ ಆಂಟ್ರಪ್ರನರ್ಸ್. ಎಲ್ಲಕ್ಕಿಂತ ದೊಡ್ಡ ಒಂದು ಕಷ್ಟ ನನಗನ್ಸೋದು ಮ್ಯಾನೇಜ್ಮೆಂಟ್, ಜನರನ್ನ ಸಂಭಾಳಿಸೋದು ಇದೆಯಲ್ಲ. ಈಗ ಜನರನ್ನ ಅವ್ರಿಗೆ ಸಂಬಳ ಕೊಡಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ, ಪ್ರತಿ ತಿಂಗಳು ಸಂಬಳ ಕೊಡಲೇಬೇಕು. ಜೊತೆಗೆ ಅವ್ರು ಕೆಲಸ ಮಾಡ್ತಾ ಇದ್ರೆ ಇಲ್ವಾ, ಹೇಗೆ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡಬೇಕು. ಆ ಕೆಲಸ ಮಾಡಿದ್ರೆ ಅವ್ರನ್ನ ತೆಗಿಬೇಕು, ಕೆಲಸ ಮಾಡಿದವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಈ ಥರದ್ದು ಇರುತ್ತಲ್ಲ. ಇದು ಹೇಗೆ, ಹೌ ಯು ಮ್ಯಾನೇಜ್ಡ್ ಇಟ್? ಬಿಕಾಸ್ ಒಂದು ಕಂಪ್ಯೂಟರ್ನ ಆಪರೇಟ್ ಮಾಡೋದೇ ಬೇರೆ, ಒಬ್ಬ ವ್ಯಕ್ತಿನ ಆಪರೇಟ್ ಮಾಡೋದೇ ಬೇರೆ. ಇದು ಮ್ಯಾನೇಜ್ಮೆಂಟಲ್ಲಿ 2 ರೀತಿ ಇದೆ. ಒಂದು ಮೆಂಟಲಿ ಕನೆಕ್ಟ್ ಆಗೋದು, ಇನ್ನೊಂದು ಹಾರ್ಟ್ಲಿ ಕನೆಕ್ಟ್ ಆಗೋದು. ಓಕೆ. ಈಗ ಇದೆಲ್ಲದನ್ನು ಹಳೆ ಕಾಲದ
ಇದ್ರ ಥರ ಅಂದರೆ ಮ್ಯಾನೇಜ್ಮೆಂಟ್ ಥರ ಹಾರ್ಟ್ಲಿ ಕನೆಕ್ಟ್ ಆಗೋದು. ಆ ಲಾಸ್ಟ್ ಪರ್ಸನ್ನೂ ನನಗೆ ಹಾರ್ಟ್ಲಿ ಕನೆಕ್ಟ್ ಆಗಿರ್ತಾನೆ. ನಮ್ಮ ಯಜಮಾನರು ನಾವು ಮಾಡಬೇಕು, ಅವ್ರು ಬಂದ್ರೆ ಹಿಂಗೆ ನೋಡ್ಕೊಳ್ಬೇಕು, ಅಥವಾ ನಮ್ಮ ಯಜಮಾನರಿಗೆ ಇದು ಕೆಟ್ಟ ಹೆಸರು ಬಂದುಬಿಡುತ್ತೆ. ಈ ಥರದ ಸಂಬಂಧಗಳು ಬರೋದು ನಮ್ಮ ಮ್ಯಾನೇಜ್ಮೆಂಟಲ್ಲಿ. ಈಗ ಬರ್ತಿರೋದೆಲ್ಲ ಕಾರ್ಪೊರೇಟ್ ಸ್ಟೈಲ್. ಅದು ಓನ್ಲಿ ಮೆಂಟಲಿ ನಿನಗೊಂದು ಕೆಲಸ ಅಂತ ಅಸೈನ್ ಆಗಿರುತ್ತೆ, ನೀನು ಅದನ್ನು ಮಾಡಬೇಕು, ನೀನು ಅದನ್ನು ಮುಗಿಸಿ ನೀನು ಚಾರ್ಜ್ ತೊಗೋಬೇಕು ಅನ್ನೋ ರೀತಿಯಲ್ಲಿ. ಇದೇನಕ್ಕೆ ಅಂದರೆ ನಾವು ಗ್ರಾಸ್ ರೂಟಲ್ಲಿ ನಾವೇ ಲೇಬರ್ ಆಗಿ ಮೇಲೆ ಬಂದಾಗ, ಈಗ ನಾವು ಡ್ರಾಫ್ಟ್ ಮ್ಯಾನ್ ಆಗಿದ್ವಿ, ದೊಡ್ಡ ಆರ್ಕಿಟೆಕ್ಟ್ ಆದರೂ ಇನ್ನೊಬ್ಬ ಡ್ರಾಫ್ಟ್ ಮ್ಯಾನ್ ಬಂದು ಕೂತ್ರೆ ಅವ್ನ ಪ್ರಾಬ್ಲಮ್ ನನಗೆ ಗೊತ್ತು, ಅವ್ನು ಹೇಳೋದೇ ಬೇಕಿಲ್ಲ. ಹಾಗೆ ಇಲ್ಲೂ ಅಷ್ಟೇ, ರಿಸಾರ್ಟ್ ನಡೆಸ್ಬೇಕಾದ್ರೂ ಪ್ರತಿಯೊಬ್ಬ ಕ್ಲೈಂಟನ್ನು ಭೇಟಿ ಮಾಡ್ತಾಯಿದ್ದೆ ಮೊದಲು ನಾನು. ಆಮೇಲೆ ಅವ್ರ ಹಿಂದೆ ಸುಮ್ಮನೆ ಸುತ್ತಾ ಇದ್ದೆ. ಅವ್ರೇನಾರು ಬೈಕ್ ಕಳ್ತಿದ್ದಾರಾ, ಅವ್ರಿಗೇನಾರು ಬೇಜಾರಾಗ್ತಾಯಿದೆಯಾ, ಏನಾಯಿತು ಏನೂ ಗೊತ್ತಾಗ್ತಾ ಇಲ್ಲ ಅಂದ ತಕ್ಷಣ ಓಡೋಗಿ ಯಾರೋ ಒಬ್ಬನ ಕರೆದು ಅವ್ರು ಮಾತಾಡ್ಸು, ಅವ್ರು ಹಂಗಂತಿದ್ದಾರೆ ನೋಡು ಅಂತ. ಆ ರೀತಿ ಬಿಗಿನಿಂಗಿಂದಲೂ ಇನ್ವಾಲ್ವ್ ಆಗಿದ್ದೀವಿ. ಆ ನಂತರ ಆ ಜಾಗನ ನಾವು ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಸೊ ದಟ್ ಆ ಲೆವೆಲ್ನಲ್ಲಿ ಅವನ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗುತ್ತೆ. ಗೋಡೆಗಳು ಮಾತಾಡ್ತವೆ ಅಂತಾರಲ್ಲ, ಮ್ಯಾನೇಜ್ಮೆಂಟ್ ಆ ರೀತಿ ಇರಬೇಕು. ಮ್ಯಾನ್ ಪವರ್ ಎಲ್ಲ ಹೆಂಗೆ ಅಂದರೆ, ನಿಮ್ಗೊಂದು ಮೆಕನೈಸ್ ಆಗೋವರೆಗೂ ನೀವು ಕಷ್ಟಪಡಬೇಕು. ಆ ಮೆಕನೈಸ್ ಆದಮೇಲೆ ಇಟ್ ವಿಲ್ ಕ್ಯಾರಿ ಆಟೋ ಪೈಲಟ್. ಬಿಕಾಸ್ ಯೂಶ್ವಲಿ ನೀವು ರೈಟ್ ಪರ್ಸನನ್ನು ರೈಟ್ ಜಾಬಿಗೆ ಚೂಸ್ ಮಾಡೋದ್ರಲ್ಲೇ ನಿಮ್ಮ ಮ್ಯಾಕ್ಸಿಮಮ್ ಕೆಲಸ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ರಾಂಗ್ ಪರ್ಸನನ್ನು ರೈಟ್ ಜಾಬಿಗೆ ಸೆಲೆಕ್ಟ್ ಮಾಡಿದಾಗ ಯೂಶ್ವಲಿ ಇಟ್ ವಿಲ್ ಬ್ರೇಕ್ ಡೌನ್ ಹ್ಯಾಪನ್ಸ್ ಕ್ವಿಕ್ಲಿ, ಬೇಗನೆ ಆಗಿಬಿಡುತ್ತೆ. ಯೂಶ್ವಲಿ ರೈಟ್ ಪೀಪಲ್ ತೊಗೊಂಡಾಗ ಅವರು ನಮಗೂ ಸೆಟ್ಲ್ ಆದಾಗ ಅದು ಅಷ್ಟು ಚಾಲೆಂಜಿಂಗ್ ಆಗಿರಲ್ಲ. ಓನ್ಲಿ ವಾಚ್ ಆ್ಯಂಡ್ ವಾರ್ಡ್ ಇರುತ್ತೆ, ಫೀಡ್ಬ್ಯಾಕ್ ಸಿಸ್ಟಮ್ ಇರುತ್ತೆ. ಈ ಕಾರ್ಪೊರೇಟ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೇ ಮಾಡ್ತಾರೆ ಅಲ್ಲಿ ಬಂದಾಗ ಏನಾದರೂ ಸ್ಮಾಲ್ ಇಶ್ಯೂಸ್ ಇದ್ದರೆ. ಓಕೆ, ಅದು ಈಗಂತೂ ನಾವು ವಿ ವರ್ಕ್ ವೆರಿ ಲಿಟಲ್ ಆನ್ ಮ್ಯಾನ್ ಪವರ್ ಬಿಕಾಸ್ ವಿ ನೋ ಹೂ ಇಸ್ ಡೂಯಿಂಗ್ ವಾಟ್ ಅಂತ. ಹೇಗೆ ಮ್ಯಾನೇಜ್ ಮಾಡ್ತೀರ ಅದನ್ನು? ಈಗ ಫಾರ್ ಎಕ್ಸಾಂಪಲ್ ಅಲ್ಲೊಬ್ಬ every property will have a general manager and floor managers and activity supervisors. Every department wise hogutte. Actually hospitality industry is not new, it is a very old industry. But for you people it was new. Exactly. Now total amateurs. ಅಂದ್ರೆ ನಮಗೆ ನಾವು ಶುರು ಮಾಡಿದಾಗಂತೂ ನಾವು ಹೇಳಿದಾಗೆ we know nothing. ಯಾರೋ ರಿಟೈನರ್ ಮನೆ ತೊಗೊಂಡ್ವಿ ಕನ್ಸಲ್ಟೆಂಟನ್ನು, ಈ ಹೆಲ್ಪ್ಡ್ ಅಸ್ ಫಾರ್ ಫಸ್ಟ್ 6 months 1 year. Then we started realizing what is the reality. So we are on the ground. Basically manpower management. ನಾವು ಅಷ್ಟೇ ಫೀಸು ತೆತ್ತಿದ್ದೀವಿ. ಮಾಡಿರೋ ತಪ್ಪುಗಳಿಗೆ ನಾವು ಏನಾದ್ರು ಲಾಸ್ ಮಾಡ್ಕೊಂಡ್ರೆ ಅದು ಅನ್ಕೊಂತಿದ್ವಿ. ಇದನ್ನು ನಾವು ಕಾಲೇಜ್ನಲ್ಲಿ ಓದದೇ ಇರೋದ್ರಿಂದ ಇಲ್ಲಿ ನಾವು ಫೀಸ್ ಕೊಡ್ತಾ ಇದ್ದೀವಿ. ಯಾರೋ ಒಬ್ಬ ಚೀಟ್ ಮಾಡ್ದ ಅಂತಂದ್ರೆ ಅವ್ನಿಗೆ ಗೊತ್ತಾದ್ಮೇಲೆ ಅವನಿಗೆ ಆಗೋವಷ್ಟು ಫೀಸ್ ನಾವು ಆಗಲೇ ಕೊಟ್ಟಾಗಿದೆ ಅಂತ ಕಳಿಸ್ತಿದ್ವಿ. ಆ ಥರ ಯಾವುದೊಂದು ನೀವು ಟ್ರೈನಲ್ಲಿ ಹತ್ತಿದ್ದೀರಾ, ರಾಂಗ್ ರೂಟ್ ಅಂತ ಗೊತ್ತಾಗುತ್ತೆ ನಿಮಗೆ, ಆದಷ್ಟು ಬೇಗ ಇಳ್ಕೋಬೇಕು. ಐ ಸಾ ಇಟ್. ಹೌದೌದು. ಅಂದರೆ ನೀವು ರಿಯಲೈಸ್ ಮಾಡ್ಕೊಳ್ಳೋದು ಆಲ್ಸೋ ಒನ್ ಆಫ್ ದ ಐ ಥಿಂಕ್ ಸ್ಟ್ರಾಟಜಿ. ಎಸ್ ಎಸ್. ಅಂದರೆ ಯೂಶಲಿ ತಪ್ಪು ಆಗ್ಬಿಟ್ಟಿರುತ್ತೆ, ಅದು ತಪ್ಪನ್ನೇ ಹಾಗೆ ನೀವು ಹಿಂಗೆ ಕ್ಯಾರಿ ಮಾಡ್ತಾ ಇದ್ರೆ ಡ್ಯಾಮೇಜ್ ಜಾಸ್ತಿ. ಏನೂ ಗೊತ್ತಿಲ್ಲ ಅಂದಾಗ ಅವರು ದೇ ಆರ್ ಪ್ರಿಪೇರ್ಡ್, ಅವರು ಚೀಟ್ ಮಾಡೋದೆಲ್ಲ ಸೆಟ್ ಮಾಡ್ಕೊಬಿಟ್ಟಿರ್ತಾರೆ. ನಮಗೆ ಗೊತ್ತಾಗ್ತಾ ಆಗ್ತಾ ಆಗ್ತಾ ಪಾಯಿಂಟ್ಸ್ಗಳು ಗೊತ್ತಾಗ್ತವೆ. ಆಮೇಲೆ ಇನ್ನೊಂದು ಇದೆಯಲ್ಲ, ನಾವು ಅವನೇನೋ ಮಾಡ್ತಾನೆ ಅಂದರೆ ಇನ್ನೊಬ್ಬ ಬಂದು ಹೇಳ್ತಾನೆ. ಸೊ ಮ್ಯಾಟ್ರ್ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಹಾಗಾಗಿ ಕಳ್ಳಾಟ ಹೆಚ್ಚಿಗೆ ದಿನ ಉಳಿಯಲ್ಲ ಆ ರೀತಿ. ಸೊ ಈಗ 2025 ನಾವು ಕೂತ್ಕೊಂಡಿದ್ದೀವಿ. 4ರ ನಂತರ ನೆಕ್ಸ್ಟ್ ಪ್ಲ್ಯಾನ್ಗಳು ಏನು ರಮೇಶ್ ಅವರೇ? ನನಗೆ ಭಾರಿ ದಿನಗಳದ ಕನಸು ನಮ್ಮ ಊರನ್ನ, ನಮ್ಮ ತಾಯಿ ಊರ ಹತ್ರ ಹಳೇಬೀಡು, ನಮ್ಮ ತಾಯಿ ಊರು ಹೊಯ್ಸಳ ಶೈಲಿನಲ್ಲಿ ರಿಸಾರ್ಟ್ ಮಾಡಬೇಕಂತ. ಯಾಕೆಂದರೆ ಅವತ್ತಿನ ರಿಚ್ ಆರ್ಟ್, ಕರ್ನಾಟಕದ ರಿಚ್ ಆರ್ಟ್ ಅಂತಂದರೆ ಹೊಯ್ಸಳ ಶೈಲಿ. ಇಡೀ ವರ್ಲ್ಡಿಗೆ ಕಂಪೇರ್ ಮಾಡಿದ್ರೆ, ನಾಟ್ ಇಂಡಿಯಾ, ಇಡೀ ವರ್ಲ್ಡಿಗೆ ಕಂಪೇರ್ ಮಾಡಿದ್ರೆ ರಿಚೆಸ್ಟ್. ಈಗ ರೀಸೆಂಟ್ಲಿ ಇಟ್ ಹ್ಯಾಸ್ ಬಿಕಮ್ ಅ ಯುನೆಸ್ಕೋ ಸೈಟ್. ಆ ಥರದ್ದು ಒಂದು ಆರ್ಟನ್ನು ಯಾವ ಆರ್ಕಿಟೆಕ್ಟು ರಿಯೂಸ್ ಮಾಡಿಲ್ಲ, ಯಾವ ಆರ್ಕಿಟೆಕ್ಟು ಅಟ್ಲೀಸ್ಟ್ ಒಂದು ಇದನ್ನು ಗ್ಲಿಮ್ಸ್ಗಳು ಬಳಸ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಸ್ಥಳ ಥೀಮ್ನಲ್ಲೇ ಒಂದು ವಿಲೇಜ್ ಏನಕ್ಕೆ ಅಂದರೆ ನಾನು ಹೇಳ್ತೇನೆ, ಹೊಯ್ಸಳ ಅನ್ನೋದು ಹೆಸರು ನಿಮಗೆ ಗೊತ್ತಿದೆ, ಕತೆ ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ. ಅದು ಹೊಯ್ಸಳ ಅಂದರೆ ಒಡಿ ಅನ್ನೋ ರೀತಿಯಲ್ಲಿ ಹೇಳ್ದಾಗೆ, ನಾ ಹುಡುಗನ ಹೆಸರು ಸಳ. ಅದು ಎಲ್ಲರೂ ಹೊಯ್ಸಳ ಅಂತ ಇಡ್ತಾರೆ ಅನ್ನೋಕ್ಕೋಸ್ಕರ ನಾವು ಸಳ ಅಂತ ಹೆಸರಿಟ್ಟಿದ್ದೀವಿ. ಆ ರೀತಿ ಹೊಯ್ಸಳ ಶೈಲಿನಲ್ಲೇ ಒಂದು ರಿಸಾರ್ಟ್ ಮಾಡ್ತಾಯಿದ್ದೀವಿ. ಸೊ ಆ ರೀತಿ ಅದೊಂದು ರೀತಿ ಮಾಸ್ಟರ್ ಪೀಸ್ ಆಗಬೇಕನ್ನೋದು.
ಇದಿಷ್ಟೇ ನಮ್ಮ ಗೋಲು. ಅದರಲ್ಲಿ ಕಮರ್ಷಿಯಲ್ ಎಲ್ಲ ಅಡಗಿದೆ. ಮಾಸ್ಟರ್ ಪೀಸ್ ಆಗಬೇಕು ಅಂತ ಮಾಡಿಬಿಟ್ರೆ ನೀವು ಕಮರ್ಷಿಯಲ್ ತಾನಾಗುತ್ತೆ. ಆನಂತರ ಅದೊಂದು ತುಂಬ ದೊಡ್ಡ ಕನಸಿದೆ. ಎಲ್ಲಿ ಇದು ಮಾಡ್ತಾ ಇರೋದು ನೀವು? ಬೇಲೂರು. ಯಾಕೆಂದರೆ ಅವನು ಬೇಲೂರು ಹಳೆಬೀಡು ನೋಡಿ ಅಲ್ಲೋಗಿ ಉಳ್ಕೊಂಡಾಗ ಅವನಿಗೆ ಅದು ರಿಲೇಟ್ ಆಗಬೇಕು. ಅವನೇ ವಿಷ್ಣುವರ್ಧನ್ ಆಗಬೇಕು ಒಂದಿನ. ಈವನ್ನು ಫಾರಿನರ್ಸು ಅವರೆಲ್ಲ ಬಂದರೆ ಈಗ ಪಾಪ ಅವರೆಲ್ಲ ಉಳ್ಕೊಳ್ತಾ ಇರೋದು ಬೆಂಗಳೂರಲ್ಲಿ ಉಳ್ಕೊಳ್ತಾರೆ. ಸೊ ನಿಯರೆಸ್ಟ್ ಹೋಟೆಲ್ ಫೆಸಿಲಿಟಿ ವಿತ್ ಥೀಮ್ ಆಗಿರೋದು ಯಾವುದೂ ಇಲ್ಲ. ಸೊ ಅವ್ರಿಗೆ ಬಂದರೂ ಕೂಡ ಅಲ್ಲಿ ಉಳ್ಕೋಬೋದು. ಈಗ ಹೇಗಿದ್ರು ಯುನೆಸ್ಕೋ ಸೈಟ್ ಆಗಿದೆ, ಎಲ್ಲ ಗ್ಲೋಬಲ್ ಟೂರಿಸ್ಟ್ ಬಂದೇ ಬರ್ತಾರೆ. ಅದೊಂದು ಮಾಡ್ತಾಯಿದ್ದೀವಿ. ಆಮೇಲೆ ಕಬ್ಬಿನಿ ಎನಿವೇ ನಿಮಗೆ ಗೊತ್ತೋದು, ಬ್ಯಾಕ್ ವಾಟರ್ಸ್ ಬಿಕಾಸ್ ಆಫ್ ಎಲಿಫೆಂಟ್ಸು ಮತ್ತು ಇದೆಲ್ಲ ವೈಲ್ಡ್ ಲೈಫ್. ಓಕೆ. ಸೊ ಆ ಏರಿಯಾದಲ್ಲಿ ಕಬಿನಿನಲ್ಲಿ ಒಂದು ಮಾಡ್ತಾ ಇದೀವಿ. ಓಕೆ. ಅದಕ್ಕೆ ಏನು ಹೆಸರಿಟ್ಟಿದ್ದೀರಾ? ಅದು ಕಪಿಲ ಅಂತ. ಆ ನದಿ ಹೆಸರು ಕಪಿಲ. ಆ್ಯಕ್ಚುಲಿ ಒರಿಜಿನಲಿ ಕಪಿಲ ಅಂತ ನದಿ. ಹಾಗಾಗಿ ಆ ಕಪಿಲ ಅಂತಾನೆ ಹೆಸರಿಟ್ಟಿದ್ದೀವಿ. ಅಂದರೆ ಅದೇ ಆ ಜಾಗಕ್ಕೆ ಆ ಇದಕ್ಕೆ ರಿಲೇಟ್ ಆಗೋ ಥರ ಮಾಡೋದು. ಮಡಿಕೇರಿನಲ್ಲಿ ಒಂದು ಮಾಡ್ತಾ ಇದ್ವಿ, ಅದನ್ನು ಪುತ್ರಿ ಅಂತ ಇಟ್ಟಿದ್ದೀವಿ. ಆ ಊರು ಮಡಿಕೇರಿ ಜನಕ್ಕೆ ಒಂದು ಹಬ್ಬದ ಪುತ್ರಿ ಅಂತ ಹೇಳ್ತೀವಿ ನಾವು. ಪುತ್ರಿ ಅದು ಹಬ್ಬ, ಮೇಯ್ನ್ ಹಬ್ಬ ಅದು. ಹೌದು. ಆ ಹಬ್ಬದ ಹೆಸರನ್ನ ಇಟ್ಟಿದ್ದೀವಿ ಅದಕ್ಕೆ. ಹಾಗೆ ಇದು ಯಾವಾಗೆಲ್ಲ ಲಾಂಚ್ ಇದೆ ನಿಮ್ಗೆ? ಈಗ ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿ ಇದೆ. 3 ಪ್ರೋಗ್ರೆಸ್ ಅಲ್ಲಿ 2 ಪ್ರಾಜೆಕ್ಟ್ ಆಲ್ರೆಡಿ ಲಾಂಚ್. ಅನದರ್ 2 years ಅಲ್ಲಿ ಎಲ್ಲ ಲಾಂಚ್ ಆಗುತ್ತೆ. ಅಂದ್ರೆ 26-27 ಅಲ್ಲಿ. ಸೂಪರ್. ನಾವು ಇದೇ ರೀಸನ್ನಿಗೋಸ್ಕರ ಒಂದು ರಾಶಿ ಸ್ಟೇಕೇಶನ್ ಅಂತ ಮಾಡ್ತಾ ಇದ್ದೀವಿ. ಒಂದು ಟೈಮ್ ಶೇರ್ ಪ್ರೋಗ್ರಾಮ್. ಈಗ ಮಹೀಂದ್ರ ಸ್ಟರ್ಲಿಂಗ್ ಏನು ಮಾಡಿದ್ದಾರೆ, ಸಿಮಿಲರ್ ಟು ದಟ್ ನಾವು 7 days ಮೆಂಬರ್ಶಿಪ್ ಸ್ಕೀಮ್. ಅದು ಇನ್ಫ್ಯಾಕ್ಟ್ ಅದನ್ನು ನಾವು ವಾಂಟೆಡ್ ಟು ಬ್ರಿಂಗ್ ಇಟ್. ಈಗ ಶಾರ್ಟ್ಲಿ ಅದನ್ನು ಆನ್ಯುವಲ್ ಮೆಂಬರ್ಶಿಪ್ ಫೀಸ್ ಕೊಟ್ಟು ಎಲ್ಲಾದರೂ 5 years 10 years ವರ್ಲ್ಡ್ ಅಲ್ಲಿ ಯಾವ ಮೂಲೆಗಾದ್ರೂ ಹೋಗ್ಬೋದು ಅವರು. ಅಂದರೆ ಸ್ವಾಪಿಂಗ್ ಜಾಗದ ಜೊತೆಗೆ ಈ ಕಾರ್ಡ್ನಲ್ಲೇ RCI ಅಫಿಲಿಯೇಷನ್ ಇರೋದ್ರಿಂದ ವರ್ಲ್ಡಿನ ಯಾವ ಮೂಲೆನಲ್ಲಾದರೂ ಅವ್ರ ರೂಮ್ಗೆ ತಾಂಡು ಹೋಗ್ಬಿಡ್ಬೋದು. ಅಂದರೆ ನಮ್ಮ ರೂಮನ್ನು ಬೇರೆ ರೂಮ್ಗೆ ಎಕ್ಸ್ಚೇಂಜ್ ಮಾಡ್ಬೋದು. ಅಂದರೆ ಈಗ ಇವನ್ ಅವ್ರು ಕೂಡ ಇಲ್ಲಿಗೆ ಬರ್ತಾರೆ. ಈಗ ನಮ್ಮ ಗೆಸ್ಟ್ ಇಲ್ಲಿ 7 days ಫಾರಿನ್ನಲ್ಲಿರೋ ಯಾವುದೋ ಹೋಟೆಲ್ಗೋ ಅಥವಾ ನಾರ್ತ್ ಇಂಡಿಯಾದಲ್ಲಿರೋ ಯಾವುದೋ ಹೋಟೆಲ್ಗೆ ಸ್ವ್ಯಾಪ್ ಮಾಡಿದ್ರೆ ಆ ಗೆಸ್ಟ್ ಇಲ್ಲಿಗೆ ಬರ್ತಾರೆ, ಇವ್ರು ಅಲ್ಲಿಗೆ ಹೋಗ್ತಾರೆ. ಅಂದರೆ ಆ ಫೆಸಿಲಿಟಿ ಇದೆ ಆ ಪ್ರೋಗ್ರಾಮಲ್ಲಿ. ಸೊ ಆ ಪ್ರೋಗ್ರಾಮನ್ನು ಈಗ ಶಾರ್ಟ್ಲಿ ಅದನ್ನು ತರ್ತಾ ಇದ್ದೀವಿ. ಇನ್ನು 1 or 2 months ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ. ಅದು ನಮ್ಮ ಎಂಟೈರ್ ಚೈನಿಗೆ ಸಪೋರ್ಟ್ ಆಗುತ್ತೆ. ಬಿಕಾಸ್ ಆ ಚೈನಲ್ಲಿ ವಿ ಹ್ಯಾವ್ ಅ ವಿಷನ್ ಅಟ್ಲೀಸ್ಟ್ 10 to 20 ರಿಸಾರ್ಟ್ಸ್ ಇದ್ದರೆ ನಮ್ಮದೇ. ಸೊ ಸ್ವಾಪಿಂಗ್ ಪ್ರೋಗ್ರಾಮ್ ಈಸಿ ಇರುತ್ತೆ. ಓಕೆ. ದಟ್ಸ್ ಅ ಬಿಗ್ ಟೈಮ್ ವಿಷನ್. ಐ ಥಿಂಕ್ ಅನದರ್ ಹಂಗಾರೆ ಇನ್ನೂ ಒಂದು 20 ವರ್ಷ ನೀವು ಬ್ಯುಸಿ ಆಗಿರ್ತೀರಿ. ರೆಸ್ಟ್ ತಗೊಳ್ಳೋ ಪ್ಲಾನ್ ಇಲ್ಲ. ನೋ ರಿಟೈರ್ಮೆಂಟ್. ಕಷ್ಟ ಆದರೆ ತಾನೇ ರೆಸ್ಟ್ ಫೀಲ್ ಆಗೋದು. ಆಟನೇ ಎಂಜಾಯ್ ಅಂತ ಆದರೆ, ಕೆಲಸನೇ ಎಂಜಾಯ್ಮೆಂಟ್ ಅನ್ನೋಗಾದರೆ ರೆಸ್ಟಿನ ಪ್ರಶ್ನೆ ಏನಿಲ್ಲ. ಅದೇನೇ ಪ್ಲೆಜರ್. ಅದೇ ಪ್ಲೆಜರ್. ಓಕೆ.